ಸೂರ್ಯಗ್ರಹಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಕಳೆದ ಕೆಲವೇ ದಿನಗಳ ಹಿಂದಷ್ಟೇ ವರ್ಷದ ಕೊನೆಯ ಚಂದ್ರಗ್ರಹಣ, ಖಗ್ರಾಸ ಚಂದ್ರಗ್ರಹಣ ಅಥವಾ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸಿತು. ಈಗ ಇದೇ ತಿಂಗಳ ಅಂದ್ರೆ ಸೆಪ್ಟೆಂಬರ್ 21ನೇ ತಾರೀಕು ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಇದು ಕೂಡ ವರ್ಷದ ಕೊನೆಯ ಸೂರ್ಯಗ್ರಹಣ. ಹಾಗಾದ್ರೆ ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರ ಆಗತ್ತಾ ಇಲ್ವಾ? ಈ ಬಾರಿಯ ಸೂರ್ಯಗ್ರಹಣದ ವಿಶೇಷತೆ ಏನು? ಈ ಸೂರ್ಯಗ್ರಹಣ ರಾಶಿಗಳ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ? ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ. ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಖ್ಯಾತ ಜ್ಯೋತಿಷಿಗಳು ಹಾಗೂ ತಾಳೆಗರಿ ತಜ್ಞರಾಗಿರುವಂತಹ ಡಾಕ್ಟರ್ ಬೆಳವಾಡಿ ಹರೀಶ್ ಭಟ್ ಗುರೂಜಿ ಅವರಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರೂಜಿ, ಈ ಸೂರ್ಯಗ್ರಹಣ ಯಾವ ಸಮಯಕ್ಕೆ ಆರಂಭವಾಗುತ್ತೆ, ಜೊತೆಗೆ ಈ ಸಂದರ್ಭದಲ್ಲಿ ಗ್ರಹ ಸ್ಥಿತಿಗಳು ಯಾವ ರೀತಿ ಆಗಿರುತ್ತೆ ಗುರೂಜಿ? ನೋಡಿ, ಮೊದಲನೇದಾಗಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ಗಳಿಗೆ ಈ ಗ್ರಹಣ ಗೋಚರ ಆಗ್ತಕ್ಕಂಥದ್ದು ಅಲ್ಲಿಯ ಕಾಲಮಾನಕ್ಕನುಗುಣವಾಗಿ ನಾವು ಲೆಕ್ಕವನ್ನು ಹಾಕಿದಾಗ ನಮ್ಮ ಭಾರತ ದೇಶಕ್ಕೆ, ನಮ್ಮ ಪ್ರಾಂತ್ಯಕ್ಕೆ ಈ ಗ್ರಹಣ ಆರಂಭವಾಗ್ತಕ್ಕಂಥದ್ದು ರಾತ್ರಿಯ ಸಮಯದಲ್ಲಿ, ರಾತ್ರಿ ಸರಿಸುಮಾರು ಆಸುಪಾಸು ಒಂದು 11 ಗಂಟೆಗೆ ಈ ಗ್ರಹಣದ ಸ್ಪರ್ಶಕಾಲ ಅಂತ ಹೇಳಿ ಇಟ್ಕೊಳ್ಬೇಕು. ಹಾಗೆ ಮಧ್ಯರಾತ್ರಿ 1 ಗಂಟೆ 13 ನಿಮಿಷಕ್ಕೆ ಮಧ್ಯಕಾಲ. ಹಾಗೆ ಗ್ರಹಣ ಮೋಕ್ಷಕಾಲ 3 ಗಂಟೆ 24 ನಿಮಿಷ, ಅದು ಬೆಳಗಿನ ಜಾವ. ಇದು ಸಾಮಾನ್ಯವಾದಂತಹ ಸಮಯ. ಇದರಲ್ಲಿ 1-2 ನಿಮಿಷಗಳು ಆಚೆ ಈಚೆಗೆ ಆಗುವಂಥದ್ದಿರುತ್ತೆ. ಇವೆಲ್ಲವೂ ಕೂಡ ಸೂರ್ಯನ ಉದಯದ ಮೇಲೆ ಲೆಕ್ಕಾಚಾರ ಮಾಡಿ ಹೇಳ್ತಕ್ಕಂತಹ ಸಂಖ್ಯೆ ಅಥವಾ ಸಮಯದ ನಿರ್ದಿಷ್ಟವಾದಂತಹ ಅಂಕಿಅಂಶಗಳಾಗಿರ್ತಕ್ಕಂಥದ್ದು. ಈ ದೃಷ್ಟಿಯಲ್ಲಿ ಗಮನಿಸಿದಾಗ ಆ ಸೂರ್ಯಗ್ರಹಣದ ಸಮಯಕ್ಕೆ ಸರಿಯಾಗಿ ರಾತ್ರಿ 11 ಗಂಟೆಗೆ ಗ್ರಹಣ ಸ್ಪರ್ಶವಾಗುವಂತಹ ಸಮಯಕ್ಕೆ ನಾವು ಒಂದು ಕುಂಡಲಿಯನ್ನು ಹಾಕ್ಕೊಂಡು ನೋಡಿದಾಗ ವೃಷಭ ಲಗ್ನವಾಗತ್ತೆ. ವೃಷಭ ಲಗ್ನದಲ್ಲಿ ಗ್ರಹಣ ಪ್ರಾರಂಭವಾಗುತ್ತೆ. ಲಗ್ನದಿಂದ 2ನೆಯ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಗುರು ಸ್ಥಿತನಾಗಿದ್ದಾನೆ. ಹಾಗೆ 3ನೇ ಮನೆ ಅದು ಕರ್ಕಾಟಕ ರಾಶಿ, ಚಂದ್ರನ ಮನೆ ಅದು ಖಾಲಿ ಇದೆ, ಅಲ್ಲಿ ಯಾವ ಗ್ರಹಗಳು ಅಲ್ಲಿ ಇಲ್ಲದೆ ಇರತಕ್ಕಂಥದ್ದು. ಇನ್ನು 4ನೇ ಮನೆ ಅದು ಸೂರ್ಯನ ಮನೆ, ಅಲ್ಲಿ ಕೇತು ಮತ್ತು ಶುಕ್ರರು ಸ್ಥಿತರಾಗಿದ್ದಾರೆ. ಅದು ರವಿಯ ಮನೆ, ಅಂದರೆ ಸೂರ್ಯನ ಮನೆ. ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಸೂರ್ಯನಿಗೆ ಶತ್ರುವಾದಂತಹ ಶುಕ್ರ ಅಲ್ಲೇ ಇದ್ದಾನೆ. ಇದರ ಪ್ರಭಾವವನ್ನು ಆಯಾ ರಾಶಿಯವರಿಗೆ ಆಗಲೇ ವಿವರಣೆಯನ್ನು ಕೊಟ್ಟಿದ್ದಾಗಿದೆ. ಇನ್ನು ಅಲ್ಲಿಂದ ಮುಂದಕ್ಕೆ ಹೋದರೆ ಕನ್ಯಾ ರಾಶಿ, ಬುಧನ ಮನೆ. ಬುಧನ ಮನೆಯಲ್ಲಿ ರವಿ, ಚಂದ್ರ ಮತ್ತು ಆ ಕ್ಷೇತ್ರದ ಅಧಿಪತಿಯಾದಂತಹ ಬುಧನು ಕೂಡ ಅಲ್ಲೇ ಇರತಕ್ಕಂಥದ್ದು. ಇನ್ನು 6ನೇ ಮನೆಯಲ್ಲಿ ಅದು ತುಲಾರಾಶಿ ಶುಕ್ರನ ಮನೆ, ಅಲ್ಲಿ ಕುಜ ಸ್ಥಿತನಾಗಿರ್ತಕ್ಕಂಥದ್ದು. 7, 8, 9ನೇ ಮನೆಗಳು ಖಾಲಿ ಇದೆ. ಅಂದರೆ ವೃಶ್ಚಿಕ ರಾಶಿ, ಧನುರ್ರಾಶಿ, ಮಕರ ರಾಶಿಗಳು ಖಾಲಿ ಇರತಕ್ಕಂಥದ್ದು. ಕುಂಭರಾಶಿಯಲ್ಲಿ 10ನೇ ಮನೆಯಲ್ಲಿ ರಾಹು ಸ್ಥಿತನಾಗಿದ್ದಾನೆ. ಇನ್ನು 11ನೇ ಮನೆಯಲ್ಲಿ ಮೀನರಾಶಿ ಶನಿ ಸ್ಥಿತನಾಗಿದ್ದಾನೆ. 12ನೇ ಮನೆ ಮೇಷರಾಶಿ ಲಗ್ನದಿಂದ, ಅಲ್ಲಿ ಯಾವ ಗ್ರಹಗಳೂ ಇಲ್ಲ, ಅದು ಕುಜನ ಮನೆ. ಈ ರೀತಿಯಾದಂತಹ ಒಂದು ಗ್ರಹಸ್ಥಿತಿಗಳು ಗ್ರಹಣ ಕಾಲದಲ್ಲಿ ಇರತಕ್ಕಂಥದ್ದು. ನಿಮ್ಮ ಜಾತಕವನ್ನು ಹಾಗೆ ಗೋಚಾರ ಫಲವನ್ನು, ಈ ಗ್ರಹಣದ ಫಲವನ್ನು ಎಲ್ಲವನ್ನೂ ಕೂಡ ಸಮೀಕರಿಸಿ ಒಟ್ಟಿಗೆ ಸೇರಿಸಿ ಫಲವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಕೂಡ ಒಂದು ರೀತಿಯಲ್ಲಿ ಇರುತ್ತೆ. ಗ್ರಹಣದ ನಿಮಿತ್ತವಾಗಿ ಚೆನ್ನಾಗಿದ್ದಂತಹ ಎಲ್ಲ ಫಲಗಳು ಕೂಡ ಏನೋ ವ್ಯತ್ಯಾಸಗಳಾಗಬಹುದು, ಅಥವಾ ಏನೋ ತೊಂದರೆಗಳು ಸಮಸ್ಯೆಗಳು ಇರ್ತಕ್ಕಂಥವರಿಗೆ ಗ್ರಹಣ ನಿಮಿತ್ತವಾಗಿ ಒಳ್ಳೆಯದಾಗ್ತಕ್ಕಂಥದ್ದು ಕೂಡ ಅಲ್ಲಿ ಗ್ರಹಣದ ಪ್ರಭಾವ ಅಂತ ಹೇಳಿ ಭಾವಿಸಬೇಕು. ಶುಭವಾಗಿ. ಗುರುಜಿ, ಕೆಲವೇ ದಿನಗಳ ಹಿಂದಷ್ಟೇ ಖಗ್ರಾಸ ಚಂದ್ರಗ್ರಹಣ ಅಥವಾ ಚಂದ್ರಗ್ರಹಣವನ್ನು ನೋಡಿದ್ವಿ. ವರ್ಷದ ಕೊನೆಯ ಚಂದ್ರಗ್ರಹಣ ಭಾರತದಲ್ಲಿ ಸಂಪೂರ್ಣವಾಗಿ ಗೋಚರ ಆಗಿತ್ತು. ಇದು ಕೊನೆಯ ಸೂರ್ಯಗ್ರಹಣ, ಈ ವರ್ಷದ ಕೊನೆಯ ಸೂರ್ಯಗ್ರಹಣ. ಸೊ ಈ ಸೂರ್ಯಗ್ರಹಣದ ವಿಶೇಷತೆ ಏನು ಗುರೂಜಿ? ಆರಂಭದಲ್ಲಿ ಈ ಗ್ರಹಣದ ವಿಚಾರವಾಗಿ ನಾವು ಹಲವಾರು ಸಾರಿ ಪ್ರಸ್ತಾಪವನ್ನು, ಚರ್ಚೆಯನ್ನು ಮಾಡಿದ್ದೀವಿ. ಆದರೆ ಈ ಸರಿ ವಿಶೇಷ ಅಂತಂದರೆ, ಗ್ರಹಣದಲ್ಲಿ ಮೊದಲು ಸೂರ್ಯಗ್ರಹಣವನ್ನು ಗಮನಿಸಿದಾಗ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಅಂತಕ್ಕಂಥದ್ದು ಜ್ಯೋತಿಷ ಶಾಸ್ತ್ರ ಮತ್ತು ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಕ್ರಿಯೆ ಅದು. ಹಾಗೇ ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಾ ಹೋದಾಗ ವಿಜ್ಞಾನಿಗಳಿಗೆ ಇದೊಂದು ಕೌತುಕವಾದಂತಹ ಒಂದು ಸಂದರ್ಭ. ಇಷ್ಟು ಈ ಜ್ಯೋತಿಷ ಅಥವಾ ಖಗೋಳಶಾಸ್ತ್ರವನ್ನು ಗಮನಿಸಿದಾಗ ಇಲ್ಲಿ ಧಾರ್ಮಿಕ ಪ್ರಕ್ರಿಯೆಗಳಿಗೆ, ಧಾರ್ಮಿಕ ಆಚರಣೆಗೆ, ಗ್ರಹಣ ಗೋಚರಕ್ಕೆ, ಸಮಯಕ್ಕೆ ಇದೆಲ್ಲವುದಕ್ಕೂ ಹೆಚ್ಚಿನ ಪ್ರಾಧಾನ್ಯತೆ. ಆದರೆ ವೈಜ್ಞಾನಿಕವಾಗಿ ಸಮಯಕ್ಕೆ ಮತ್ತು ಆ ಒಂದು ಗೋಚರ ಆಗತ್ತಾ, ಆಗ ಏನು ಬದಲಾವಣೆಗಳಾಗತ್ತೆ ಅನ್ನುವಂಥದ್ದನ್ನು ಹೆಚ್ಚು ಗಮನಿಸ್ತಾರೆ.
ನಮಗಿಲ್ಲಿ ಧಾರ್ಮಿಕತೆಯೇ ಪ್ರಧಾನವಾಗಿರೋದ್ರಿಂದ ಸೂರ್ಯಗ್ರಹಣ ಹೇಗೆಲ್ಲ ನಡ್ಕೊಂಡು ಹೋಗುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕು. ಮೊದಲನೇದು, ಅದರಲ್ಲಿ ಈ ಸಾರಿ ಸೂರ್ಯಗ್ರಹಣ 21ನೇ ತಾರೀಕು ಭಾನುವಾರ ಸಂಭವಿಸ್ತಾ ಇದೆ. ಭಾನುವಾರ ನೋಡಿ, ಆ ಭಾನು ಅನ್ನೋ ಪದಕ್ಕೆ ಅರ್ಥ ಸೂರ್ಯ ಅಂತ. ಅಂದರೆ ಸೂರ್ಯನಿಗೆ ಬಹಳ ಪ್ರಿಯವಾದಂತಹ ವಾರ ಯಾವುದಿದೆ, ಅಥವಾ ಸೂರ್ಯನೇ ಅಧಿದೇವತೆಯಾಗಿರ್ತಕ್ಕಂತಹ ವಾರ ಯಾವುದಿದೆ, ಅವತ್ತೇ ಸೂರ್ಯಗ್ರಹಣ ಪ್ರಾರಂಭ ಆಗ್ತಾ ಇದೆ. ಇದು ಮೊದಲನೇದು. ಎರಡನೇದು, ಅವತ್ತು ಪುಬ್ಬಾ ನಕ್ಷತ್ರ ಕಳೆದು ಉತ್ತರ ನಕ್ಷತ್ರದಲ್ಲಿ ಸೂರ್ಯಗ್ರಹಣ ಆಗ್ತಾ ಇದೆ. ಅಂದರೆ ಉತ್ತರ ನಕ್ಷತ್ರಕ್ಕೆ ಅಧಿಪತಿ ಸೂರ್ಯ, ಅದು ಕೂಡ ಎರಡನೇ ವಿಶೇಷ. ಮೂರನೇದು, ಅವತ್ತಿನ ದಿನ ಗ್ರಹಣದ ಸಮಯದಲ್ಲಿ ರವಿ ದೆಸೆಯೇ ಇದೆ. ಅಂದರೆ ದಶಾಭಕ್ತಿಗಳನ್ನು ಲೆಕ್ಕ ಹಾಕ್ತಾ ಹೋದಾಗ ಸೂರ್ಯ ದೆಸೆ ಅಥವಾ ರವಿ ದೆಸೆ ಅಂತಕ್ಕಂಥದ್ದು ಗ್ರಹಣದ ಸಮಯದಲ್ಲಿದೆ. ಇದು ಮೂರನೇದಾಗಿ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಕಳೆದ 17ನೇ ತಾರೀಕು ಸೂರ್ಯ ತನ್ನ ಸ್ವಂತ ರಾಶಿಯಾದ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಅದನ್ನು ಕನ್ಯಾ ಸಂಕ್ರಮಣ ಅಂತ ಹೇಳಿ ಕರೆಯುವಂಥದ್ದು. ಸೌರಮಾನ ರೀತಿಯಲ್ಲಿ ಅದು ಕನ್ಯಾ ಮಾಸ ಅಂತ ಈಗ ನಡೀತಾ ಇರುವಂಥದ್ದು. ಸೂರ್ಯನ ಪಥವೂ ಕೂಡ ಬದಲಾಗಿದೆ. ಈ ರೀತಿ ಸೂರ್ಯನಲ್ಲಾಗಿರ್ತಕ್ಕಂತಹ ಬೆಳವಣಿಗೆಗಳು, ಸೂರ್ಯನಿಗೆ ಪ್ರಿಯವಾದಂತಹ ದಿವಸ, ಪ್ರಿಯವಾದಂತಹ ನಕ್ಷತ್ರ, ಸೂರ್ಯನೇ ಅಧಿಪತಿಯಾಗಿರ್ತಕ್ಕಂತಹ ಒಂದು ದಶಾಭುಕ್ತಿ, ಇವೆಲ್ಲವೂ ಕೂಡ ಈ ಸೂರ್ಯಗ್ರಹಣದಲ್ಲಿ ಬಹಳ ವಿಶೇಷವಾಗಿ ಒಂದು ಕಡೆ ಸೇರಿರ್ತಕ್ಕಂಥದ್ದು. ಗುರುಜಿ, ಪ್ರತಿ ಬಾರಿ ಗ್ರಹಣ ಸಂಭವಿಸುವ ಸಂದರ್ಭದಲ್ಲಿ ಭಾರತಕ್ಕೆ ಅಥವಾ ಎಲ್ಲೇ ಆಗಿರಲಿ ಗೋಚರ ಆಗತ್ತಾ ಅಥವಾ ಅಗೋಚರವಾಗತ್ತಾ, ಗೋಚರವಾದ ಪದ್ಧತಿಗಳನ್ನ ಫಾಲೋ ಮಾಡಬೇಕಾ ಅಥವಾ ಪ್ರಭಾವ ಬೀರತ್ತಾ ಅನ್ನೋದನ್ನೆಲ್ಲ ಮಾತಾಡ್ತೀವಿ. ಮೊದಲಿಗೆ ಈ ಗೋಚರ ಅಥವಾ ಅಗೋಚರ ಇದ್ರ ಬಗ್ಗೆ ಹೇಳೋದಾದ್ರೆ, ಜೊತೆಗೆ ಈ ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಗೋಚರ ಆಗತ್ತಾ? ಬಹಳ ಅತ್ಯುತ್ತಮವಾದಂತಹ ಪ್ರಶ್ನೆ ಇದು. ಯಾಕೆ ಅಂತಂದರೆ, ನಾವು ಹಲವಾರು ಸಾರಿ ಗ್ರಹಣದ ವಿಚಾರವನ್ನು ಚರ್ಚೆ ಮಾಡಿರ್ತಕ್ಕಂಥದ್ದು, ವಿಚಾರ ವಿನಿಮಯ ಮಾಡಿಕೊಂಡಿರ್ತಕ್ಕಂಥದ್ದಿದೆ. ಆದರೆ ಎಲ್ಲೂ ಕೂಡ ಈ ಗೋಚರ ಅಗೋಚರ ಅನ್ನುವಂಥದ್ದು ಬಹಳ ವಿಶದವಾಗಿ ಬಂದಿಲ್ಲದೆ ಇರತಕ್ಕಂಥದ್ದು. ನಾವು ಸಾಮಾನ್ಯ ನಮಗೆ ಆಚರಣೆ ಉಂಟಾ ಇಲ್ವಾ ಅಷ್ಟನ್ನು ಮಾತ್ರ ತಗೊಂಡು ಆಚರಣೆ ಇದ್ದರೆ ಏನು ಇಲ್ಲದೇ ಇದ್ದರೆ ಏನು ಅನ್ನುವಂತಹ ವಿಷಯಕ್ಕೆ ನೇರವಾಗಿ ಬರ್ತಿದ್ವಿ. ಈ ಗೋಚರ ಅಗೋಚರ ಅಂತಕ್ಕಂಥದ್ದು ಏನು ಅಂತಂದರೆ, ನೋಡಿ, ಎಲ್ಲಿ ನಮಗೆ ಸೂರ್ಯ ನೇರವಾಗಿ ನಮ್ಮ ದೃಷ್ಟಿಗೆ ಕಾಣ್ತಾನೋ ಅಲ್ಲಿ ಗೋಚರ, ಎಲ್ಲಿ ನಮಗೆ ಸೂರ್ಯ ಕಾಣೋದಿಲ್ವೋ ಅಲ್ಲಿ ಅಗೋಚರ. ಹಾಗಂತ ಗ್ರಹಣ ಆಚರಣೆ, ಗ್ರಹಣದ ಪ್ರಭಾವ ಪರಿಣಾಮ ಇಲ್ವೇ ಇಲ್ವಾ ಅಂತ ಕೇಳಿದರೆ ಖಂಡಿತವಾಗಿ ಅದಿದ್ದೇ ಇರುತ್ತೆ. ಆಚರಣೆಯಲ್ಲೇನು, ನಾನು ಹಿಂದೆ ಹೇಳಿದಾಗೆ ಈ ಧಾರ್ಮಿಕ ಅನುಷ್ಠಾನಗಳು ಕೆಲವಿರೋದಿಲ್ಲ, ಮತ್ತೆ ಸಮಯದಲ್ಲಿ ವ್ಯತ್ಯಾಸ ಆಗುತ್ತೆ ಅಷ್ಟು ಮಾತ್ರ ಹೊರತಾಗಿ ಇನ್ನು ಬೇರೆ ಯಾವುದೇ ರೀತಿಯ ಏನು ವ್ಯತ್ಯಾಸಗಳು ಇರೋದಿಲ್ಲ. ಎಲ್ಲ ಗ್ರಹಣಗಳು ನಮಗೆ ಯಾವಾಗ ಗೋಚರ ಆದಾಗ ಏನು ಪ್ರಭಾವ ಪರಿಣಾಮ ಇರುತ್ತೋ ಅಷ್ಟೇ ಪ್ರಭಾವ ಪರಿಣಾಮಗಳು ಗ್ರಹಣ ಗೋಚರ ಆಗದೇ ಇದ್ದಾಗಲೂ ಇರುತ್ತೆ. ಈ ಗೋಚರ ಅನ್ನುವಂತಹ ವಿಷಯ ಬಂದಾಗ ನೋಡಿ, ಸೂರ್ಯನನ್ನು ನಾವು ಈಗ ಸೂರ್ಯ ಉದಯ ಸೂರ್ಯ ಅಸ್ತ ಇದು ಎರಡನ್ನ ಪ್ರತಿನಿತ್ಯ ನಾವು ನೋಡ್ತಾ ಇರ್ತೀವಿ. ಸೂರ್ಯ ಹುಟ್ಟುತ್ತಾನೆ, ಸೂರ್ಯ ಮುಳುಗ್ತಾನೆ. ಆದರೆ ನಾವಿಲ್ಲಿ ತುಂಬ ಗಹನವಾಗಿ ಗಮನಿಸಬೇಕಾದಂತಹ ಅಂಶ ಒಂದಿದೆ. ಏನು ಅಂತಂದರೆ, ಆ ಸೂರ್ಯನ ಉದಯ ಮತ್ತು ಸೂರ್ಯನ ಅಸ್ತ ಪ್ರತಿಯೊಂದು ಪ್ರಾಣಿ ಸಂಕುಲದ ಆಯಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೆ. ನಮಗೆ ಆಶ್ಚರ್ಯ ಆಗುತ್ತೆ, ಅಥವಾ ಒಂದು ಸಾರಿ ಗಾಬರಿನೂ ಆಗುತ್ತೆ. ಇದೇನು ಸೂರ್ಯ ಹುಟ್ಟೋದ್ರಿಂದ ನಮ್ಮ ಆಯಸ್ಸು ಕಡಿಮೆ ಆಗತ್ತಾ, ಸೂರ್ಯ ಮುಳುಗೋದ್ರಿಂದ ನಮ್ಮ ಆಯಸ್ಸು ಕಡಿಮೆ ಆಗತ್ತಾ ಅಂತಂದರೆ ಖಂಡಿತ ಹೌದು. ವೇದದಲ್ಲಿ ಅದನ್ನ ಹೇಳ್ತಾರೆ. ಅದರಲ್ಲೂ ಯಜುರ್ ಭಾಗದಲ್ಲಿ ಯೋಸೌ ತಪನ್ನುದೇತಿ ಸ ಸರ್ವೇಷಾಂ ಭೂತಾನಾಂ ಪ್ರಾಣಾನಾದಾಯೋದೇತಿ. ಅಂದರೆ ತಪನ್ ಅಂತಂದರೆ ಸೂರ್ಯನ ಹೆಸರು ಒಂದು. ಅಂತಹ ಸೂರ್ಯ ಉದಯ ಆಗುವಾಗ ಎಲ್ಲ ಪ್ರಾಣಿ ಪಕ್ಷಿಗಳ ಜೀವಜಂತುಗಳ ಆಯಸ್ಸನ್ನು ತಾನು ಸ್ವೀಕಾರ ಮಾಡಿ ಉದಯನಾಗ್ತಾನಂತೆ. ಅಂದರೆ ನಮ್ಮ ಆಯಸ್ಸನ್ನು ಇವತ್ತು ಬೆಳಗ್ಗೆ ಸೂರ್ಯ ಉದಯ ಆಯಿತು, ಉದಯಿಸಿದಂತಹ ಸೂರ್ಯ ಇವತ್ತು ನಮ್ಮ ಆಯಸ್ಸನ್ನು ತಗೊಂಡ ಅಂತಾದರೆ ನಮ್ಮ ಜೀವಿತಾವಧಿಯಲ್ಲಿ ಒಂದು ದಿವಸ ಕಡಿಮೆ ಆಯಿತು. ಇನ್ನು ಅದೇ ಸೂರ್ಯ ಅಸ್ತನ ಆಗಬೇಕಾದ್ರೆ ನಮ್ಮೆಲ್ಲರ ಜೀವನದ ಒಂದು ದಿವಸವನ್ನು ತಗೊಂಡು ಅವನು ಅಸ್ತನ ಆಗ್ತಾನಂತೆ. ಅಲ್ಲಿಗೆ ನಮ್ದು ಒಂದು ದಿವಸ ಕಡಿಮೆ ಆಯಿತು. ಸೂರ್ಯ ಹುಟ್ಟಿದ್ರೂ ಕೂಡ ನಮ್ಗೆ ಆಯಸ್ಸು ಕಡಿಮೆ ಆಯಿತು, ಸೂರ್ಯ ಮುಳುಗಿದ್ರೂ ನಮ್ಗೆ ಆಯಸ್ಸು ಕಡಿಮೆ ಆಯಿತು. ಅಂದರೆ ಇಲ್ಲಿ ಪ್ರಶ್ನೆ ಇನ್ನೊಂದು ಬರುತ್ತೆ, ನಮ್ಮ ಜೀವನದಿಂದ ನಮ್ಮ ಜೀವ ಸಮಯದಿಂದ ಸೂರ್ಯನಿಗೆ ಉದಯ ಆಗಬೇಕಾದಂತಹ ಪರಿಸ್ಥಿತಿ ಇದೆಯಾ ಅಂತ ಕೇಳಿದರೆ ಹಾಗಲ್ಲ. ಪ್ರಾಕೃತಿಕವಾಗಿ ನಡೀತಕ್ಕಂತಹ ಈ ಸೂರ್ಯ ಚಂದ್ರ ಅಗ್ನಿ ಇತ್ಯಾದಿಗಳ ಒಂದು ಏನು ನಿತ್ಯದ ಚಟುವಟಿಕೆ ಇದೆ ಅಂಥದ್ರಲ್ಲಿ ನಮ್ಮ ಆಯಸ್ಸು ಪ್ರತಿ ಕ್ಷಣವೂ ಕೂಡ
ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ಈಗ ಯಾಕೆ ಅದನ್ನೆಲ್ಲ ಪೂರ್ವಪೀಠಿಕೆಯಾಗಿ ಹೇಳಿದೆ ಅಂತಂದರೆ, ಸೂರ್ಯ ನಮಗೆ ಈ ಸಾರಿ ಇಲ್ಲಿ ಪ್ರತಿ ಸರಿಯಂತೆ ಸೂರ್ಯ ಅಸ್ತನಾಗ್ತಾನೆ, ಸೂರ್ಯ ಉದಯನಾಗ್ತಾನೆ. ಆದರೆ ಸೂರ್ಯ ಉದಯಾಸ್ತಗಳಲ್ಲಿ ಏನು ವ್ಯತ್ಯಾಸಗಳು ಇರೋದಿಲ್ಲ. ಯಾಕೆ ಅಂತಂದರೆ ಈ ಭಾಗಕ್ಕೆ ಸೂರ್ಯಗ್ರಹಣ ಗೋಚರ ಆಗೋದಿಲ್ಲ. ಅದು ಮುಖ್ಯವಾದಂತಹ ಅಂಶ. ಹಾಗಂತ ಆಚರಣೆ ನಮಗೆ ಗೋಚರ ಆಗೋದಿಲ್ವಲ್ಲ, ಏನಕ್ಕೆ ಬೇಕು ಅನ್ನುವಂತಹದ್ದು ಕೆಲವರು ತಾರ್ಕಿಕವಾದ ಪ್ರಶ್ನೆಗಳಿರುತ್ತೆ. ಸೂರ್ಯ ಒಬ್ಬನೇ, ಈ ಮಾತನ್ನು ನಾನು ಹಲವಾರು ಬಾರಿ ಹೇಳಿದ್ದೀನಿ, ಇಡೀ ಜಗತ್ತಿಗೆ ಸೂರ್ಯ ಒಬ್ಬನೇ. ಮತ್ತೆ ಇನ್ನು ಕೆಲವರು ಏನು ಅಂತಂದರೆ, ಈ ಸೂರ್ಯಗ್ರಹಣದ ವಿಚಾರವಾಗಿ ಅಥವಾ ಗ್ರಹಣದ ವಿಚಾರವಾಗಿ ಏನು ಪ್ರಳಯ ಏನೂ ಆಗೋದಿಲ್ಲ, ಎಲ್ಲ ಮಾಮೂಲಿಯಂತೆ ಇರುತ್ತೆ ಅಂತ ಹೇಳಿ ಸಾತ್ವಿಕವಾದಂತಹ ವಾದವನ್ನು ಮಂಡಿಸಿ ಎದ್ದು ಹೋಗಿಬಿಡ್ತಾರೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾದ್ದು, ಪ್ರಳಯ ಆಗಿಲ್ಲ ಅಂತಂದರೆ ಎಲ್ಲ ಇಡೀ ಜಗತ್ ಪ್ರಳಯವನ್ನು ಒಂದನ್ನು ಮಾತ್ರ ಇಟ್ಕೊಂಡಿರ್ತಾರೆ. ಪ್ರಳಯದಲ್ಲಿ ಬೇರೆ ಬೇರೆ ವಿಧಾನಗಳಿದೆ. ಜಗತ್ ಪ್ರಳಯ ಅನ್ನುವಂಥದ್ದು ಇಡೀ ಸಮಸ್ತ ಲೋಕವನ್ನು ನಾಶ ಮಾಡ್ತಕ್ಕಂಥದ್ದು, ಅಥವಾ ಆಹುತಿಯನ್ನು ತಗೊಳ್ಳುವಂಥದ್ದು, ಅಥವಾ ಸ್ವಾಹಾಕಾರ ಮಾಡುವಂಥದ್ದು, ಆಪೋಷಣ ತಗೊಳ್ಳುವಂಥದ್ದು ಅಂತ ಅರ್ಥ ಮಾಡಬೇಕು. ಇನ್ನು ಅದಲ್ಲದೆ ಜಲಪ್ರಳಯ ಇರ್ಬೋದು, ಅಗ್ನಿಪ್ರಳಯ ಇರ್ಬೋದು, ಅಥವಾ ಆರ್ಥಿಕವಾದಂತಹ ಪ್ರಳಯ ಇರ್ಬೋದು, ಅಥವಾ ರಾಜಕೀಯವಾದಂತಹ ಪ್ರಳಯಗಳಿರ್ಬೋದು, ವೈಯಕ್ತಿಕವಾದಂತಹ ರೋಗದ ಪ್ರಳಯ ಇರಬಹುದು. ಹೀಗ್ಯಾಕೆ ಅರ್ಥ ಮಾಡ್ಕೊಳ್ಬಾರ್ದು ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ಆಗುತ್ತೆ. ಈಗ ನೋಡಿ, ಜಗತ್ ಪ್ರಳಯ ಅಂತಂದರೆ ಇಡೀ ಜಗತ್ತೇ ನಾಶ ಆಗ್ತಕ್ಕಂಥದ್ದು, ಯಾರೂ ಅದನ್ನು ಸಾಕ್ಷಿಯಾಗಿ ನೋಡಿ ಹೇಳೋದಕ್ಕೆ ಯಾರೂ ಇರೋದಿಲ್ಲ. ಅದೇ ಜಲಪ್ರಳಯ ಆದಾಗ ಯಾವುದೋ ಒಂದು ಭಾಗಕ್ಕೆ ಜಲಪ್ರಳಯ ಆಗತ್ತೆ, ಅದನ್ನು ನಾವು ಬೇರೆಯವರು ಅದನ್ನು ಗಮನಿಸ್ತೀವಿ, ನೋಡ್ತೀವಿ, ಅಲ್ಲಿ ಹೀಗಾಯಿತು ಅನ್ನುವಂಥದ್ದನ್ನು ದಾಖಲೆ ಮಾಡ್ತೀವಿ. ಅಗ್ನಿ ಪ್ರಳಯ ಅದನ್ನು ಕೂಡ ನಾವು ನೋಡಿದ್ದೀವಿ, ನೋಡ್ತಾ ಇದ್ದೀವಿ. ರಾಜಕೀಯ ಪ್ರಳಯ, ರಾಜಕೀಯದಲ್ಲಿ ಏನೇನು ವ್ಯತ್ಯಾಸಗಳು ಆಗ್ತಾ ಇದೆ, ಆಗಿದೆ, ಆಯಿತು, ಇದನ್ನೆಲ್ಲ ನೋಡ್ತೀವಿ. ಆರ್ಥಿಕ ಪ್ರಳಯ, ಯಾವುದೋ ಬೇರೆ ಬೇರೆ ಭಾಗಗಳಲ್ಲಿ ದಿವಾಳಿ ಆಗ್ತಕ್ಕಂತಹ ದೇಶಗಳನ್ನು, ಅನ್ನಕ್ಕೂ ಹಾಹಾಕಾರ ಪಡ್ತಕ್ಕಂತಹ ಸಮಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಇದೆಲ್ಲ ಗ್ರಹಣದ ಪ್ರಭಾವ ಅಂತ ಹೇಳಿ ನಾವು ಗಮನಿಸೋದಿಲ್ಲ, ಅದು ದೊಡ್ಡ ತಪ್ಪಾಗತ್ತೆ. ಪ್ರಳಯ ಅಂದ ತಕ್ಷಣ ಎಲ್ಲವೂ ಕೂಡ ನಾಶವಾಗಿಬಿಡಬೇಕು ಅಂತಲ್ಲ, ಹಂತ ಹಂತವಾಗಿ ಆ ಗ್ರಹಣದ ಪ್ರಭಾವ, ಪರಿಣಾಮ, ದುಷ್ಫಲ ಎಷ್ಟರ ಮಟ್ಟಿಗಿರುತ್ತೋ ಅಷ್ಟು ಪ್ರಭಾವವನ್ನು ಆಯಾ ಪ್ರಾಂತ್ಯಕ್ಕೆ ಬೀರ್ತಾ ಹೋಗುತ್ತೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶವಾಗುತ್ತೆ. ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸಿದ ಟೈಮಲ್ಲಿ ನಿರ್ದಿಷ್ಟವಾದ ಸಮಯ ಆಯಿತು. ಈಗ 9:57ಕ್ಕೆ ಚಂದ್ರಗ್ರಹಣ ಶುರುವಾಗುತ್ತೆ ಅಂದರೆ 3 ಅವರ್ ಮುಂಚೆ ಊಟ ಮಾಡಬೇಕು, ಈ ಸಂದರ್ಭದಲ್ಲಿ ಗ್ರಹಣದ ಪದ್ಧತಿಗಳನ್ನ ಅನುಸರಿಸಬೇಕು ಅಂತ. ಸೂರ್ಯಗ್ರಹಣ ನಮಗೆ ಗೋಚರ ಆಗದೆ ಇರೋದ್ರಿಂದ ಯಾವ ಸಂದರ್ಭದಲ್ಲಿ ಗ್ರಹಣದ ಪದ್ಧತಿಗಳನ್ನು ಅನುಸರಿಸಬೇಕು ಚಂದ್ರು? ನೋಡಿ, ಇಲ್ಲಿ ನಮಗೆ ಗೋಚರ ಆಗ್ತಾ ಇಲ್ಲ ಅಂತಾದರೂ ಕೂಡ ಸೂರ್ಯನ ಪ್ರಭಾವ, ಪರಿಣಾಮ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿರುತ್ತೆ ಅಂತ ನಾನು ಆಗಲೇ ಹೇಳಿದೆ. ಮತ್ತು ಈ ಸರಿ ವಿಶೇಷ ಏನು ಅಂತಂದರೆ, ಈ ಸೂರ್ಯಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದು ಆಸ್ಟ್ರೇಲಿಯಾ ದೇಶ, ಆ ಖಂಡದಲ್ಲಿ ಹೆಚ್ಚಿನ ಪ್ರಭಾವ ಅಥವಾ ಪರಿಣಾಮ ಸೂರ್ಯಗ್ರಹಣದ್ದಿರುತ್ತೆ. ಅಂದರೆ ನಮಗೂ ಅಲ್ಲಿಗೂ ಸಮಯದ ವ್ಯತ್ಯಾಸ ಇರೋದ್ರಿಂದ ಅಲ್ಲಿ ಗ್ರಹಣ ಸಂಭವಿಸುವಂತಹ ಸಮಯದಲ್ಲಿ ನಮಗೆ ಇಲ್ಲಿ ರಾತ್ರಿ ಆಗಿರುತ್ತೆ. ಆ ರಾತ್ರಿ ಆದ ಕಾರಣ ನಮಗೆ ಆ ಗ್ರಹಣದ ಗೋಚರ ಆಗುವುದೇ ಇಲ್ಲ. ಅಂದರೆ ಸೂರ್ಯನನ್ನು ರಾತ್ರಿ ಹೊತ್ತು ನೋಡಲಿಕ್ಕೆ ಅವಕಾಶವೇ ಇಲ್ಲ. ಅದು ವೈಜ್ಞಾನಿಕವಾಗಿಯೂ ಹೌದು, ಶಾಸ್ತ್ರೀಯವಾಗಿಯೂ ಹೌದು, ಖಗೋಳಶಾಸ್ತ್ರ ಇರಲಿ, ಜ್ಯೋತಿಷ ಇರಲಿ. ಆದರೆ ಅಂತಹ ರಾತ್ರಿಯಲ್ಲಿ ಸರಿಸುಮಾರು ಒಂದು 11 ಗಂಟೆ, ಅಂದರೆ ನಮ್ಮ ಭಾರತ ದೇಶದ ಕಾಲಮಾನದ ಪ್ರಕಾರ ಅದು ಆಸುಪಾಸು, ಅಂದರೆ ನಿರ್ದಿಷ್ಟವಾಗಿ ಅದನ್ನು ಲೆಕ್ಕಾಚಾರ ಮಾಡೋದಕ್ಕಿಂತಲೂ ಆ ಹಿಂದೆ ಮುಂದೆ ಗ್ರಹಣ ನಿರ್ದಿಷ್ಟವಾದಂತಹ ಸಮಯಕ್ಕೆ ಪ್ರಾರಂಭ ಆಗುತ್ತೆ. ಆದರೆ ನಾವು ಆಚರಣೆ ಮಾಡ್ತಕ್ಕಂಥವ್ರು ಅಲ್ಪ ಸ್ವಲ್ಪವಾದರೂ ಕೂಡ ಮುಂಚಿತವಾಗಿ ಅದಕ್ಕೆ ನಾವು ಮಾನಸಿಕವಾಗಿ ಸಿದ್ಧವಾಗಿರಬೇಕು. ಇಲ್ಲದೇ ಇದ್ದರೆ ಗ್ರಹಣದ ಸಮಯ ದಾಟಿ ಹೋದ ಮೇಲೆ ನಮ್ಮ ಅನುಷ್ಠಾನವೋ, ಜಪವೋ, ತಪವೋ ಅಥವಾ ಗ್ರಹಣಾಚರಣೆಯೋ ಪ್ರಾರಂಭ ಆದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕಿಂತ ಮುಂಚಿತವಾಗಿ ನಾವು ಸಿದ್ಧವಾಗಿರಬೇಕು ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಗ್ರಹಣದ ಸಮಯದಲ್ಲಿ ರಾತ್ರಿ 11 ಗಂಟೆ ಆಗಿರೋದ್ರಿಂದ ಪ್ರತಿಯೊಂದು ಗ್ರಹಣಕ್ಕೂ, ಅದು ಸೂರ್ಯಗ್ರಹಣ ಇರಲಿ ಅಥವಾ ಚಂದ್ರಗ್ರಹಣ ಇರಲಿ, ನಮಗೆ ಕನಿಷ್ಠ ಪಕ್ಷ 9 ಗಂಟೆಗಳ ಕಾಲ ಮುಂಚಿತವಾಗಿ ಆಹಾರವನ್ನು ಸೇವನೆ ಮಾಡಬೇಕು ಅನ್ನುವಂಥದ್ದು ನಿಯಮ. ಇದು ಯಾರಿಗೆ? ಸಶಕ್ತರಿಗೆ, ದೈಹಿಕವಾಗಿ ಅವರು ಚೆನ್ನಾಗಿದ್ದು ಆಚರಣೆ ಮಾಡೋದಕ್ಕೆ ಅವರಿಗೆ ಯೋಗ್ಯತೆ ಇದೆ ಶಾರೀರಿಕವಾಗಿ ಅನ್ನೋದಿದ್ದರೆ ಅವರಿಗೆ ಮಾತ್ರ ಆ ನಿಯಮ. ಇಲ್ಲದೇ ಇದ್ದರೆ ಅವರು ಕನಿಷ್ಠ ಪಕ್ಷ 3 ಗಂಟೆಗಳ ಕಾಲ ಮುಂಚಿತವಾಗಿ ಆಹಾರವನ್ನು ಸೇವನೆ ಮಾಡಬೇಕು. ಅದು ಯಾರಿಗೆ? ರೋಗಿಗಳಿಗೆ,
ಆಮೇಲೆ ಯಾರು ಔಷಧ ಉಪಚಾರ ಇತ್ಯಾದಿಗಳ ಒಂದು ಅಧೀನದಲ್ಲಿರ್ತಾರೆ, ಪ್ರತಿನಿತ್ಯ ನಾನು ಮಾತ್ರೆಯನ್ನು ತಗೊಳ್ಬೇಕು ಅನ್ನುವಂಥವ್ರಿಗೆ, ಚಿಕ್ಕ ಮಕ್ಕಳಿಗೆ, ಗರ್ಭಿಣಿಯರಿಗೆ, ಮತ್ತು ತುಂಬ ವಯಸ್ಸಾದಂಥವ್ರಿಗೆ, ಇವರಿಗೆಲ್ಲ ಇದು ಅನ್ವಯ ಆಗೋದಿಲ್ಲ. ಅಂಥವರು 3 ಗಂಟೆಗಳ ಕಾಲ ಮುಂಚಿತವಾಗಿ ಆಹಾರವನ್ನು ಸೇವನೆ ಮಾಡಬೇಕು ಅನ್ನೋದು. ಇನ್ನು ಕಡೆಯದಾಗಿ ಇನ್ನೊಂದಿದೆ, ಯಾರಿಗೆ ಸಾಧ್ಯವೇ ಇಲ್ಲ ಅನ್ನುವಂಥವರು ಕನಿಷ್ಠ ಪಕ್ಷ ಗ್ರಹಣದ ಸಮಯದಲ್ಲಿ ಏನೂ ತಿನ್ನಬೇಡಿ. ಗ್ರಹಣಕ್ಕಿಂತ ಮುಂಚಿತವಾಗಿ ನೀವು ತಿನ್ನಬಹುದು ಅಂತಂದರೆ ನಾವು ಪರ್ಮಿಟ್ ಮಾಡ್ತಾ ಇದ್ದೀವಿ, ನಾವು ಹೇಳ್ತಾ ಇದ್ದೀವಿ ನೀವು ತಿನ್ನಿ ಅಂತ ಅರ್ಥ ಅಲ್ಲ. ದೇಹವನ್ನು, ಶರೀರವನ್ನು, ಜೀವವನ್ನು ಉಳಿಸ್ಕೊಳ್ಬೇಕಲ್ಲ. ಜೀವಂ ಭದ್ರಾಣಿ ಪಶ್ಯಂತಿ, ಜೀವ ಶರೀರ ಚೆನ್ನಾಗಿದ್ದರೆ ತಾನೇ ಬೇರೆದು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರವಾಗಿ ಗ್ರಹಣದ ಸಮಯದಲ್ಲಿ ಕನಿಷ್ಠ ಪಕ್ಷ, ಕೊನೆ ಪಕ್ಷ ಆ ಸಮಯದಲ್ಲಿ ತಿನ್ನಬೇಡಿ. ಯಾಕೆ ಅಂತಂದರೆ ವೈಜ್ಞಾನಿಕವಾಗಿ ಆಹಾರದಲ್ಲಿ ಪ್ರತಿಯೊಂದು ಆಹಾರವೂ ಕೂಡ ಬೇರೆ ಬೇರೆ ರೂಪವನ್ನು ಪಡ್ಕೊಳ್ಳುವಂಥದ್ದು ಬ್ಯಾಕ್ಟೀರಿಯಾಗಳಿಂದ. ಅದನ್ನು ವೈಜ್ಞಾನಿಕವಾಗಿ ನಾವು ಒಪ್ತೀವಿ. ಆದರೆ ಆ ಸೂರ್ಯನ ಕಿರಣವೋ ಚಂದ್ರನ ಕಿರಣವೋ ಗ್ರಹಣ ಕಾಲದಲ್ಲಿ ವಿಷಪೂರಿತವಾಗಿರೋದ್ರಿಂದ ಅಂತಹ ವೈಷಮ್ಯವನ್ನು ಹೊಂದಿರತಕ್ಕಂತಹ ವಿಷಪೂರಿತವಾದಂತಹ ಕಿರಣಗಳು ಆ ಆಹಾರದ ಮೇಲೆ ಬಿದ್ದಾಗ ಆಹಾರವೂ ಕೂಡ ಒಂದಷ್ಟರ ಮಟ್ಟಿಗೆ ವಿಷವಾಗತ್ತೆ. ಅಂತಹ ಆಹಾರ ಸೇವನೆಯಿಂದ ಶರೀರಕ್ಕೆ ತೊಂದರೆ ಆಗುತ್ತೆ. ಅದನ್ನೇ ಹೆಚ್ಚು ಆಹಾರವನ್ನು ಸೇವಿಸಿದಾಗ ಶರೀರಕ್ಕೆ ಅಥವಾ ಜೀವಕ್ಕೆ ಹಾನಿಯಾಗ್ತಕ್ಕಂಥದ್ದಾಗುತ್ತೆ. ಈ ಉದ್ದೇಶದಿಂದ ಹೇಳಿರುವಂಥದ್ದು ಎಲ್ಲ ನಿಯಮಗಳೂ ಕೂಡ ಅಪವಾದದಿಂದನೇ ಕೂಡಿದೆ. ಅಂದರೆ ಇದರ ಅರ್ಥ ಯಾವುದೇ ಒಂದು ನಿಯಮವನ್ನು ಮಾಡಿದಾಗ ಅದರ ಹಿಂದೆ ಇನ್ನೇನೋ ಒಂದು ಇದ್ದೇ ಇರುತ್ತೆ. ಹಾಗಂತ ರಾಜಿ ಮಾಡ್ಕೊಳ್ಬೇಕು ಅಂತಲ್ಲ. ಈ ಎಲ್ಲ ನಿಯಮಗಳನ್ನು ಹೇಳಿರ್ತಕ್ಕಂಥದ್ದು ನಮ್ಮ ಏಳಿಗೆಗೆ, ನಮ್ಮ ಅಭಿವೃದ್ಧಿಗೆ, ನಮ್ಮ ಒಂದು ಚೆನ್ನಾಗಿರಬೇಕು ಅಂತಕ್ಕಂತಹ ನಮ್ಮ ಅಭ್ಯುದಯಕ್ಕೆ ಹೇಳಿರ್ತಕ್ಕಂಥದ್ದು. ನಾವದನ್ನು ಅಪಾರ್ಥಗಳನ್ನು ಮಾಡಿಕೊಂಡಾಗ ನಮಗೆ ಆಚರಣೆ ಮಾಡ್ತಕ್ಕಂತಹ ದೈಹಿಕ ಮಾನಸಿಕ ಶಕ್ತಿ ಕುಂದಿದಾಗ ಈ ಪ್ರಶ್ನೆಗಳೆಲ್ಲ ಉದ್ಭವ ಆಗುತ್ತೆ. ಗುರುಜಿ, ಈಗ ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರ ಆಗ್ತಿಲ್ಲ, ಆದರೆ ಈ ಸೂರ್ಯಗ್ರಹಣ ಪ್ರಕೃತಿಯ ಮೇಲೆ ಅಥವಾ ಭಾರತದ ಮೇಲೆ ಏನಾದರೂ ಪರಿಣಾಮ ಬೀರತ್ತಾ, ಪ್ರಭಾವ ಬೀರತ್ತಾ? ಖಂಡಿತವಾಗಿ. ಯಾಕೆ ಅಂತಂದರೆ ಪ್ರತಿಯೊಂದು ಗ್ರಹಣದಲ್ಲೂ ಕೂಡ ಒಳ್ಳೆಯದಾಗಿದೆ ಎನ್ನುವಂಥದ್ದು ಇಲ್ಲವೇ ಇಲ್ಲ. ನಾನು ಹಲವಾರು ಬಾರಿ ಅದನ್ನು ಹೇಳಿದ್ದೀನಿ, ಈಗಲೂ ಕೂಡ ಪುನರುಚ್ಚರಿಸ್ತಾ ಇದ್ದೀನಿ. ಕಾರಣ ಏನು ಅಂತಂದರೆ ಈ ಗ್ರಹಣ ಆಯಿತು, ಈ ಸರಿ ಸೂರ್ಯಗ್ರಹಣ ಆಯಿತು, ಅಥವಾ ಮೊನ್ನೆ ಚಂದ್ರಗ್ರಹಣ ಆಯಿತು, ಆ ಚಂದ್ರಗ್ರಹಣದಿಂದ ಏನೋ ಒಳ್ಳೆಯದಾಯಿತು, ಖಂಡಿತ ಇಲ್ಲ. ಆದರೆ ಸೂರ್ಯ ಮತ್ತು ಚಂದ್ರ ಈ ಇಬ್ಬರ ಗ್ರಹಣಗಳು ಆಗಬೇಕಾದ್ರೆ ಮುಖ್ಯವಾಗಿ ಭೂಮಿ ಪ್ರಧಾನವಾದಂತಹ ಕಾರಣ ಆಗುತ್ತೆ. ಇಲ್ಲಿ ಸೂರ್ಯ ಮತ್ತು ಭೂಮಿಯ ಮಧ್ಯದಲ್ಲಿ ಚಂದ್ರ ಬಂದಾಗ ಈ ಸೂರ್ಯಗ್ರಹಣ ಸಂಭವಿಸ್ತಕ್ಕಂಥದ್ದು. ಆ ಚಂದ್ರ ಪೂರ್ಣವಾಗಿ ಸೂರ್ಯನನ್ನು ಆವರಿಸ್ಕೊಂಡ್ಬಿಟ್ಟ ಅಂತಾದರೆ ಅದನ್ನು ಪೂರ್ಣ ಸೂರ್ಯಗ್ರಹಣ ಅಂತ ಕರಿತೀವಿ. ಚಂದ್ರ ಸ್ವಲ್ಪ ಮಟ್ಟಿಗೆ ಆವರಿಸ್ಕೊಂಡ ಅಂತ ಅಂದರೆ ಅದನ್ನು ಭಾಗಶಃ ಸೂರ್ಯಗ್ರಹಣ ಅಂತ ಕರಿತೀವಿ. ಇನ್ನು ಭೂಮಿಯಿಂದ ಚಂದ್ರ ಸ್ವಲ್ಪ ದೂರದಲ್ಲಿ ಉಳ್ಕೊಂಡು ತನ್ನ ನೆರಳನ್ನು ಸೂರ್ಯನಿಗೆ ಅಡ್ಡಲಾಗಿ ಏನೋ ಒಂದು ರೀತಿಯ ತೋರಿಸಿದಾಗ ಅದು ಒಂದು ರೀತಿಯಲ್ಲಿ ವಲಯಾಕಾರವಾಗಿ ಕಾಣುತ್ತೆ. ಆ ವಲಯಾಕಾರ ಅಂತಂದರೆ ವೃತ್ತ ಅಂತ ಅರ್ಥ. ಅದನ್ನು ಉಂಗುರ ಸೂರ್ಯಗ್ರಹಣ ಅಂತ ಹೇಳಿ ಕರಿತೀವಿ ನಾವು. ಅಂದರೆ ಉಂಗುರದ ಆಕಾರದಲ್ಲಿ ಸೂರ್ಯ ಕಾಣುವಂಥದ್ದು, ಪೂರ್ಣ ಬಿಂಬ ಕಾಣದೇ ಇರುವಂಥದ್ದು. ಈ ರೀತಿ ವ್ಯತ್ಯಾಸಗಳಾದಾಗ ಅಲ್ಲಿ ಪ್ರಕೃತಿಯ ಮೇಲೆ ಏನಾಗುತ್ತೆ ಅಂತಂದರೆ ಸೂರ್ಯನಿಂದ ಸ್ವಾಭಾವಿಕವಾಗಿ ಸಹಜವಾಗಿ ನಡಿಬೇಕಾದಂತಹ ಪ್ರಕ್ರಿಯೆ ನಡೀತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೂರ್ಯನ ಬೆಳಕಾಗಲಿ ಸೂರ್ಯನ ಶಾಖವಾಗಲಿ ಎಷ್ಟು ಪ್ರಮಾಣದಲ್ಲಿ ಪ್ರಕೃತಿಯ ಮೇಲೆ ಬಿದ್ದಾಗ ಆಯಾ ಪ್ರಕ್ರಿಯೆಗಳು ಸ್ವಾಭಾವಿಕವಾಗಿ ನಡೀಬೇಕೋ ಅದು ನಡೀದೇ ಇರತಕ್ಕಂಥದ್ದು. ಹಾಗೆ ಅದು ಚಂದ್ರನಿಗೂ ಕೂಡ ಅನ್ವಯವಾಗುವಂಥದ್ದು. ಹಾಗಾಗಿ ಪ್ರಾಕೃತಿಕವಾಗಿ ಇದು ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ. ನಾನು ಆಗಲೇ ಹೇಳಿದೆ, ನಮ್ಮ ಪ್ರಾಂತ್ಯಕ್ಕೆ ಆ ಸಂದರ್ಭದಲ್ಲಿ ಗ್ರಹಣ ಗೋಚರ ಇಲ್ಲದೇ ಇರೋದ್ರಿಂದ ಯಾವ ಭಾಗಕ್ಕೆ ಅದಾಗುತ್ತೋ ಆ ಜಾಗದಲ್ಲಿ ಅದರ ಪ್ರಭಾವ ಹೆಚ್ಚಾಗಿರುತ್ತೆ. ಆದರೆ ಹಾಗಂತ ಅದರ ಫಲಿತಾಂಶ ಪರಿಣಾಮಗಳು ಕೂಡ ನಮಗೆ ಸ್ವಲ್ಪ ಮಟ್ಟಿಗಾದರೂ ಇದ್ದೇ ಇರುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕು. ಪ್ರಾಕೃತಿಕವಾಗಿ, ಭೌಗೋಳಿಕವಾಗಿ, ಇನ್ನು ವಿಶೇಷವಾಗಿ ಏನು ಅಂತಂದರೆ ಸೂರ್ಯ ರಾಜಕೀಯಕ್ಕೆ, ರಾಜಕಾರಣಿಗಳಿಗೆ ಹೆಚ್ಚಿನ ಒಂದು ಅಧಿಪತ್ಯವನ್ನು ವಹಿಸೋದ್ರಿಂದ ರಾಜಕೀಯದ ಮೇಲೆ, ರಾಜಕಾರಣಿಗಳ ಮೇಲೆ ಹೆಚ್ಚಿನ ಪ್ರಭಾವವನ್ನು ಈ ಸೂರ್ಯಗ್ರಹಣ ಬೀರುತ್ತೆ. ಆದರೆ ನೇರವಾದಂತಹ ಕಾದಾಟಕ್ಕಿಂತಲೂ ಹೆಚ್ಚಾಗಿ ಆ ಹಿಂದೆ ಇರತಕ್ಕಂತಹ ಒಂದು ಪ್ರಭಾವಿ ಶಕ್ತಿ ಕೆಲಸ ಮಾಡುವಂಥದ್ದು. ಯಾಕೆಂದರೆ ನೇರ ನಮಗೆ ಸೂರ್ಯಗ್ರಹಣ ಗೋಚರ ಇಲ್ಲ, ಪರೋಕ್ಷವಾಗಿ ಆಗ್ತಾ ಇರತಕ್ಕಂಥದ್ದು, ಬೇರೆ ಸ್ಥಳದಲ್ಲಿ ಆಗ್ತಾ ಇರತಕ್ಕಂಥದ್ದು.
ಹಾಗಾಗಿ ಯಾವುದೋ ಜಾಗದಲ್ಲಿ ಕೂತ್ಕೊಂಡು ಯಾರೋ ಏನೋ ಮಾತಾಡುವಂಥದ್ದು ಇದೆಯಲ್ಲ, ಅದು ಹೆಚ್ಚಿನ ಪರಿಣಾಮವನ್ನು, ಪ್ರಭೆಯನ್ನು, ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗತ್ತೆ. ಈ ಸೂರ್ಯಗ್ರಹಣ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ದೇಶಗಳಿಗೆ ಹೆಚ್ಚಿನ ಪ್ರಭಾವವನ್ನು, ಪರಿಣಾಮವನ್ನು ಬೀರುವಂತಹ ರೀತಿಯಲ್ಲಿ ಗೋಚರ ಆಗ್ತಕ್ಕಂಥದ್ದು. ನಮ್ಮ ಭಾರತ ದೇಶಕ್ಕೆ ಅದರ ಪರಿಣಾಮ ಇದ್ದರೂ ಕೂಡ ನೇರವಾದಂತಹ ಗ್ರಹಣದ ಗೋಚರ ಇಲ್ಲ ಅನ್ನುವಂಥದ್ದು ಸ್ಪಷ್ಟ. ಗುರುಜಿ, ಇನ್ನು ಈ ಸೂರ್ಯಗ್ರಹಣ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋದಾದ್ರೆ ಮೊದಲಿಗೆ ಮೇಷರಾಶಿ ನೋಡಿ, ಮೇಷರಾಶಿಯವರಿಗೆ ಬಹಳ ವಿಶೇಷವಾದಂತಹ ಫಲ. ಕಾರಣ ಏನು ಅಂತಂದರೆ, ಸೂರ್ಯ ಮೇಷರಾಶಿಯಲ್ಲಿ ಉಚ್ಚಸ್ಥಾನವನ್ನು ಹೊಂದಿರ್ತಾನೆ, ಹಾಗೆ ತುಲಾರಾಶಿಯಲ್ಲಿ ನೀಚಸ್ಥಾನ ಅಂತ ಹೇಳಿ ನಾವು ಜ್ಯೋತಿಷ್ಯದಲ್ಲಿ ಅದನ್ನು ನಿಷ್ಕರ್ಷೆ ಮಾಡ್ತೀವಿ. ಮೇಷರಾಶಿಯಲ್ಲಿ ಸೂರ್ಯ ಉಚ್ಚನಾಗಿರೋದ್ರಿಂದ, ಸೂರ್ಯಗ್ರಹಣವೇ ಸಂಭವಿಸ್ತಾ ಇರೋದ್ರಿಂದ ಕೆಲಸದಲ್ಲಿ ಅತಿಯಾದಂತಹ ಒತ್ತಡಗಳು ಹೆಚ್ಚಾಗುತ್ತೆ. ಹೇಳಿ ಕೇಳಿ ಭಾನುವಾರ ಕೆಲಸಕ್ಕೆ ವಿರಾಮ ಇರಬಹುದು, ಆದರೆ ನಾಳೆ ಏನು ಮಾಡಬೇಕು ಅನ್ನುವಂತಹ ಒತ್ತಡ ಇವತ್ತಿನ ರಜೆಯನ್ನು ಕೂಡ ಹಾಳು ಮಾಡ್ತಕ್ಕಂಥದ್ದಾಗತ್ತೆ. ಅಷ್ಟು ಒತ್ತಡಗಳು ಕೆಲಸದ ಮೇಲೆ ಇರುವಂಥದ್ದಾಗುತ್ತೆ ಮೇಷರಾಶಿಯವರಿಗೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಕ್ಕಂಥದ್ದು. ಯಾಕೆ ಅಂತಂದರೆ, ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಸೂರ್ಯಗ್ರಹಣ ಸಂಪೂರ್ಣವಾದ ಅನುಗ್ರಹ ಇರಬೇಕು ಅನ್ನುವಂತಹ ಅರ್ಥದಲ್ಲಿ. ಇನ್ನು ಆತ್ಮಸ್ಥೈರ್ಯ ಕಡಿಮೆ ಆಗ್ತಕ್ಕಂಥದ್ದು. ಯಾಕೆ ಅಂದರೆ ಸೂರ್ಯನನ್ನು ಆತ್ಮಕಾರಕ ಅಂತ ಹೇಳಿ ಕರೆಯುವಂಥದ್ದಿದೆ. ಆತ್ಮಸ್ಥೈರ್ಯ, ಯಾವುದೋ ಒಂದು ಕೆಲಸ ನಮಗೆ ಜವಾಬ್ದಾರಿ ಇರುತ್ತೆ, ನಾವೇ ಅದನ್ನು ಕರ್ತವ್ಯನಿಷ್ಠರಾಗಿ ಮಾಡಬೇಕಾಗಿರುತ್ತೆ, ಎಲ್ಲೋ ಒಂದು ಕಡೆ ಭಯ ಶುರುವಾಗುತ್ತೆ, ನನ್ನಿಂದ ಈ ಕೆಲಸ ಆಗತ್ತಾ ಅನ್ನುವಂಥದ್ದು. ಆಗ ಆತ್ಮಸ್ಥೈರ್ಯ ಕುಗ್ಗಿ ಹೋಗ್ತಕ್ಕಂಥದ್ದು. ಇದೆಲ್ಲ ಸೂರ್ಯಗ್ರಹಣದ ಪ್ರಭಾವ ಅಂತ ಹೇಳಬೇಕು. ಇನ್ನು ತಂದೆ ಮಕ್ಕಳ ಒಂದು ಸಂಬಂಧ ಏನಿದೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂಥದ್ದು. ಸೂರ್ಯನಿಗೆ ಆ ಸ್ಥಾನವನ್ನು ಕೂಡ, ಪಿತೃಕಾರಕ ಅಂತ ಹೇಳಿ ಸ್ಥಾನವನ್ನು ಕೂಡ ಕೊಟ್ಟಿರತಕ್ಕಂಥದ್ದು. ಇನ್ನು ರಾಜಕೀಯಕ್ಕೆ ಮುನ್ನೆಲೆಗೆ ತರ್ತಕ್ಕಂತಹ ಗ್ರಹ ಅಥವಾ ಪ್ರಧಾನವಾಗಿ ಹೇಳ್ತಕ್ಕಂತಹ ಗ್ರಹ ಅಂತಂದರೆ ಸೂರ್ಯ. ಹಾಗಾಗಿ ರಾಜಕೀಯದಲ್ಲಿ, ರಾಜಕಾರಣಿಗಳಲ್ಲಿ ಒಂದಷ್ಟು ವೈಮನಸ್ಯಗಳು, ಗಲಾಟೆಗಳು ಅಥವಾ ಸ್ಥಾನಭ್ರಷ್ಟತೆ ಅಥವಾ ಮಾತಿನಿಂದ ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು, ಹೀಗೆಲ್ಲ ಒಂದಷ್ಟು ಇದರ ಮುಂಚಿತವಾಗಿ ಗ್ರಹಣ ಆದ ನಂತರದಲ್ಲಿ ಇದರ ಪ್ರಭಾವ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಮೇಷದಲ್ಲಿ ಸೂರ್ಯ ಉಚ್ಚನಾಗಿರೋದ್ರಿಂದ ಈ ಎಲ್ಲ ದುಷ್ಪರಿಣಾಮಗಳು ವಿಶೇಷವಾಗಿ ಕೆಲಸವನ್ನು ನಿರ್ವಹಿಸುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರವನ್ನು ವಹಿಸಲೇಬೇಕು ಅನ್ನುವಂಥದ್ದು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಗೆ ಶುಕ್ರನ ಅಧಿಪತ್ಯ, ಅಂದರೆ ವೃಷಭ ರಾಶಿಯ ಅಧಿಪತಿ ಶುಕ್ರ. ಹಾಗಾಗಿ ಆರ್ಥಿಕವಾಗಿ ಸ್ವಲ್ಪ ಪ್ರಭಾವವನ್ನು, ಪರಿಣಾಮವನ್ನು ಬೀರತಕ್ಕಂಥದ್ದು. ಬೇರೆಲ್ಲ ಜಾತಕದಲ್ಲಿ ಚೆನ್ನಾಗಿದೆ, ಗ್ರಹಗತಿ ಚೆನ್ನಾಗಿದೆ ಅಂತಾದಾಗ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಾಗೋದಿಲ್ಲ. ಗ್ರಹಚಾರವೂ ಚೆನ್ನಾಗಿಲ್ಲ, ಜಾತಕವೂ ಚೆನ್ನಾಗಿಲ್ಲ ಅಂತಾದಾಗ ಈ ಗ್ರಹಣದ ಪ್ರಭಾವವೂ ಸೇರಿ ಆರ್ಥಿಕವಾಗಿ ಒಂದಷ್ಟು ಸಂಕಷ್ಟಗಳನ್ನು ಎದುರಿಸಬೇಕಾಗತ್ತೆ. ಶುಕ್ರನ ಮನೆ ಆಗಿರೋದ್ರಿಂದ ಶುಕ್ರ ರವಿಗೆ ಶತ್ರು. ಹಾಗಾಗಿ ಅಲ್ಲಿ ವಿರುದ್ಧವಾದಂತಹ ಫಲವೇ ಹೆಚ್ಚು ಅಂತ ಹೇಳಬೇಕಾಗತ್ತೆ. ಇನ್ನು ಕಳತ್ರಾಧಿಪತಿ ಶುಕ್ರ, ಕೌಟುಂಬಿಕವಾದಂತಹ ಕಲಹಗಳು, ಸೂರ್ಯಗ್ರಹಣದ ನಿಮಿತ್ತವಾಗಿ ಒಂದಷ್ಟು ಮನೆಯಲ್ಲಿ ಸಾಂಸಾರಿಕವಾಗಿ, ಕೌಟುಂಬಿಕವಾಗಿ ಮಾತುಕತೆ ಬೆಳೀತಕ್ಕಂಥದ್ದು, ಮನಸ್ತಾಪಗಳು ಬರತಕ್ಕಂಥದ್ದು, ಬೇಡದೇ ಇರುವಂತಹ ವಿಚಾರಗಳಿಗೆ ಜಗಳ ಮಾಡುವಂಥದ್ದು, ಇದೆಲ್ಲವೂ ಕೂಡ ನಡೆಯುವಂಥದ್ದಾಗತ್ತೆ. ತಾಯಿ ಮಕ್ಕಳಲ್ಲಿ ಯಾವುದೋ ವ್ಯಾವಹಾರಿಕವಾದಂತಹ ವಿಚಾರಕ್ಕೆ ವೈಷಮ್ಯ ಬರುತ್ತೆ. ಇದು ಮುಖ್ಯವಾಗಿ ಗಮನಿಸಬೇಕಾದಂಥದ್ದು. ಮಾತೆಯರಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಸಮಸ್ಯೆ ಹೆಚ್ಚಾಗುವಂಥದ್ದು. ಹಣ ಮತ್ತು ಆಭರಣ ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಕಳ್ಕೊಳ್ಬೋದು, ಅಥವಾ ಇಟ್ಟ ಜಾಗದಲ್ಲಿ ಮರೆತು ಬಿಡಬಹುದು, ಅಥವಾ ಇನ್ನೇನೋ ನಷ್ಟ ಆಗಬಹುದು. ಹೀಗೆಲ್ಲ ಪ್ರಭಾವವನ್ನು ಗ್ರಹಣದ ನಿಮಿತ್ತವಾಗಿ ಹೇಳಬೇಕಾದಂಥದ್ದು. ಜಾಗ್ರತೆಯಿಂದ ಇರಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಹುಚ್ಚ ಧೈರ್ಯ ಬಂದ್ಬಿಡುತ್ತೆ. ಜೊತೆಯಲ್ಲಿರ್ತಕ್ಕಂತಹ ಸ್ನೇಹಿತರು ಅಥವಾ ಬಂಧುಗಳು, ಈ ವ್ಯಕ್ತಿ ಹೀಗಿರಲಿಲ್ವಲ್ಲ, ಇಷ್ಟೊಂದು ಧೈರ್ಯ ಇರಲಿಲ್ವಲ್ಲ ಅಂತ ಹೇಳಿ ಅಚ್ಚರಿಯನ್ನು ಪಡಬೇಕು. ಆ ರೀತಿಯ ಧೈರ್ಯ ಮನಸ್ಸಿಗೆ ಬರುತ್ತೆ. ಆತುರವಾದಂಥದ್ದು, ಕೆಟ್ಟ ನಿರ್ಧಾರಗಳನ್ನು ಮಾಡ್ತಕ್ಕಂತಹ ಮನಸ್ಥಿತಿಯನ್ನು ತಲುಪುವ ಹಾಗಾಗತ್ತೆ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ಜೊತೆಯಲ್ಲಿ ಏನೋ ವೈಷಮ್ಯ ಬೆಳೀತಕ್ಕಂಥದ್ದು, ಅಥವಾ ಭಿನ್ನಾಭಿಪ್ರಾಯಗಳು ಹುಟ್ಟುವಂಥದ್ದು, ಅಥವಾ ಯಾವುದೋ ಆಸ್ತಿಯ ವಿಚಾರಕ್ಕೋ, ಹಣಕಾಸಿನ ವಿಚಾರಕ್ಕೋ, ಸಂಬಂಧದ ವಿಚಾರಕ್ಕೋ ಗಲಾಟೆಯನ್ನು ಮಾಡ್ಕೊಳ್ತಕ್ಕಂಥದ್ದಾಗತ್ತೆ. ಅತಿಯಾದಂತಹ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಕ್ಕಂಥದ್ದು. ಬುಧನ ಮನೆ ಅದು. ಬೌದ್ಧಿಕವಾಗಿ ತಮಗೆ ಎಲ್ಲ ಗೊತ್ತು ಅನ್ನುವಂತಹ ಭಾವನೆಯಲ್ಲಿ ವರ್ತಿಸ್ತಕ್ಕಂತಹದ್ದು ಬಹಳ ದೊಡ್ಡ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ವ್ಯಾಪಾರಿ ಬುದ್ಧಿಯಿಂದ ಹೊರಗಡೆ ಬರಬೇಕು. ವ್ಯವಹಾರವನ್ನು ಮಾಡುವಾಗ ಆ ಲೆಕ್ಕಾಚಾರಗಳಿರಬೇಕು.
ಸಂಸಾರದಲ್ಲ ಲೆಕ್ಕಾಚಾರವನ್ನು ಮಾಡ್ತೀವಿ ಅಂತಂದರೆ ಖಂಡಿತವಾಗಿ ಅದು ಸುಖವಾದಂತಹ ಸಂಸಾರ, ಸಂತೋಷವಾದಂತಹ ಸಂಸಾರ ಆಗೋದಿಲ್ಲ ಅಂತ ಹೇಳಬೇಕಾದಂತಹ ಸ್ಥಿತಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದ ಸಮಸ್ಯೆ ಬಹಳ ಸ್ಪಷ್ಟವಾಗಿ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ. ವ್ಯಾವಹಾರಿಕವಾಗಿ ಹಿನ್ನಡೆಯಾಗುತ್ತೆ. ಎಷ್ಟೋ ದಿವಸಗಳಿಂದ ಈ ವ್ಯವಹಾರವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ, ನಮಗೆ ಅನುಭವ ಇದೆ, ನಮ್ಮ ಹತ್ರ ಹಣ ಇದೆ, ಜನ ಇದ್ದಾರೆ ಅನ್ನುವಂತಹ ಭಾವನೆಯಲ್ಲಿ ತಾತ್ಸಾರವನ್ನು ಮಾಡಿದರೆ, ಬೇಜವಾಬ್ದಾರಿತನವನ್ನು ತೋರಿಸಿದರೆ ವ್ಯವಹಾರದಲ್ಲಿ ನೆಲ ಕಚ್ಚಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ. ಮನಸ್ಸು ತುಂಬ ಅಶಾಂತಿಯಿಂದ ಕೂಡಿರುತ್ತೆ. ಎಲ್ಲವೂ ಇದೆ, ಆದರೆ ಮನಃಶಾಂತಿ ಮಾತ್ರ ಇಲ್ಲ. ಏನು ಮಾಡಬೇಕು? ಇದು ಗ್ರಹಣದ ಪ್ರಭಾವ ಅನ್ನುವಂಥದ್ದು. ಸಿಟ್ಟಿನಿಂದ ನಿರ್ಧಾರ ಮಾಡುವಂಥದ್ದು. ಯಾರೋ ಬಂದು ಏನೋ ಕೇಳ್ತಾರೆ, 4 ಸಾರಿ ಕೇಳ್ತಾರೆ, ತಾಳ್ಮೆಯ ಕಟ್ಟೆ ಒಡೆಯುತ್ತೆ. ಸಿಟ್ಟಿನಿಂದ ಯಾವುದೋ ಒಂದು ನಿರ್ಧಾರ ಮಾಡಿ ಇದು ಹೀಗೆ ಅಂತ ಹೇಳಿ ಆದೇಶ ಕೊಟ್ಬಿಡ್ತೀರಿ. ಅದು ನಿಮ್ಮ ಮೂಲಕ್ಕೆ ಬರುತ್ತೆ. ಈ ರೀತಿಯ ಅಂಶಗಳನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕಾದಂಥದ್ದು ಮುನ್ನೆಚ್ಚರಿಕೆಯಾಗಿದೆ. ಜಾಗ್ರತೆ ಇರಲಿ. ಗುರುಜಿ, ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ದೃಢವಾದಂತಹ ಮನಸ್ಸಿರಬೇಕು. ಯಾಕೆ ಅಂತಂದರೆ ಸೂರ್ಯ ಸಿಂಹರಾಶಿಗೆ ಅಧಿಪತಿಯಾಗಿರ್ತಕ್ಕಂಥವನು. ಅದರಿಂದ ಮನಸ್ಸಿನಲ್ಲಿ ಮಾಡ್ತಕ್ಕಂತಹ ನಿರ್ಧಾರಗಳು ಯಾವುದೇ ಕಾರಣಕ್ಕೂ, ಯಾವುದೇ ಪ್ರಭಾವಕ್ಕೂ, ಯಾವುದೇ ಒತ್ತಡಕ್ಕೂ ಒಳಗಾಗಿ ಬದಲಾಯಿಸ್ತಕ್ಕಂತಹ ಸ್ಥಿತಿಯನ್ನು ತಲುಪಬಾರದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಆತ್ಮವಿಶ್ವಾಸವನ್ನು ಕಳ್ಕೊಳ್ಬೇಡಿ. ಏನು ಹೋಪ್ಸ್ ಇದೆ ಅದನ್ನು ಕಳ್ಕೊಂಬಿಟ್ರೆ ಬೇರೆ ಯಾರು ಬಂದು ಅದನ್ನು ಸರಿ ಮಾಡೋದಕ್ಕಾಗೋದಿಲ್ಲ. ನಾನು ಈ ಕೆಲಸವನ್ನು ನಿಭಾಯಿಸ್ತೀನಿ, ಇದರಲ್ಲಿ ಜಯಶೀಲನಾಗ್ತೀನಿ ಅಂತಕ್ಕಂತಹ ದೃಢವಾದ ಸಂಕಲ್ಪ ನಿಮ್ಮದಾಗಿರಬೇಕು. ಆ ಸಂಕಲ್ಪವಷ್ಟೇ ಕೆಲಸವನ್ನು ಮಾಡುತ್ತೆ. ಯಾಕೆ ಅಂತಂದರೆ ಹಲವಾರು ಸಲಹೆಗಳು, ಸೂಚನೆಗಳು, ಹೆದರಿಕೆಗಳು ಇವೆಲ್ಲವೂ ಕೂಡ ನಮಗೆ ಅಕ್ಕಪಕ್ಕದಲ್ಲಿರುತ್ತೆ. ಅಥವಾ ನಾವು ಬೇಡ ಅಂದರೂ ಕೂಡ ಬೇರೆ ಕಡೆಯಿಂದ ಬರ್ತಾ ಇರುತ್ತೆ, ಬೇರೆಯವರಿಂದ ಬರ್ತಾ ಇರುತ್ತೆ. ಆದರೆ ನಿರ್ಧಾರ ಮಾಡುವಂಥವ್ರು ನಾವಾಗಿರಬೇಕು. ಈ ಆತ್ಮವಿಶ್ವಾಸ ಎಲ್ಲಿ ಕಡಿಮೆ ಆಗುತ್ತೆ ಆಗ ನಮಗೆ ಅಪಜಯ ಆಗ್ತಕ್ಕಂಥದ್ದು. ಈ ಆತ್ಮವಿಶ್ವಾಸವೇ ನಮ್ಮನ್ನು ಕಾಪಾಡಬೇಕಾದಂಥದ್ದು, ಕಾಯಬೇಕಾದಂಥದ್ದು ಕೂಡ. ಅದರಿಂದ ಅದರ ಬಗ್ಗೆ ಗಮನ ಇರಲಿ. ಎಲ್ಲ ಸಾಮರ್ಥ್ಯ ಇದ್ದರೂ ಕೂಡ ಸಕಾಲದಲ್ಲಿ ಅದನ್ನು ಉಪಯೋಗ ಮಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ವ್ಯರ್ಥ ಆಗಿಬಿಡುತ್ತೆ. ಅದು ಈ ಗ್ರಹಣದ ಪ್ರಭಾವದಿಂದ ಆ ರೀತಿಯ ಪ್ರಚೋದನೆಗಳು ಹೆಚ್ಚಾಗ್ತಕ್ಕಂಥದ್ದು ಸೂಚ್ಯವಾಗಿದೆ. ಎಲ್ಲವೂ ಕೂಡ ಒಳ್ಳೆಯದಿದೆ. ಸಿಟ್ಟಿನಿಂದಲೋ ಅಥವಾ ಬೇಜವಾಬ್ದಾರಿತನದಿಂದಲೋ ಆಲಸ್ಯದಿಂದಲೋ ಹಾಳಾಗುವಂಥದ್ದು. ಹಾಗಾಗಿ ಸಿಟ್ಟನ್ನು ಕಡಿಮೆ ಮಾಡಿಕೊಳ್ಬೇಕು, ಜವಾಬ್ದಾರಿಯಿಂದ ವರ್ತಿಸಬೇಕು, ಹಾಗೆ ಆಲಸ್ಯವನ್ನು ದೂರ ಮಾಡಬೇಕು. ಇದು ಬಹಳ ಮುಖ್ಯವಾದಂಥದ್ದು. ಗುರುಜಿ, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಉದ್ಯೋಗದಲ್ಲಿ ಏನೋ ಸಮಸ್ಯೆ ಆಗುತ್ತೆ. ಅಂದರೆ ಅದು ಸ್ವಯಂಕೃತ ಅಪರಾಧ, ನೀವೇ ಮಾಡಿಕೊಳ್ಳುವಂಥದ್ದು. ಬೇರೆ ಯಾರು ಬಂದು ಅಲ್ಲಿ ಏನೂ ತೊಂದರೆ ಮಾಡೋದಿಲ್ಲ. ನೀವು ಸರಿಯಾಗಿದ್ದುಬಿಟ್ರೆ, ಏನು ಕ್ರಮ ಇದೆ ಅದರಂತೆ ಇದ್ದುಬಿಟ್ರೆ ಏನೂ ತೊಂದರೆ ಆಗದೇ ಇರತಕ್ಕಂಥದ್ದು. ದೀರ್ಘಕಾಲದ ಯೋಜನೆಗಳಲ್ಲಿ ತೊಂದರೆ ಆಗುತ್ತೆ. ಅಂದರೆ ಪಂಚವಾರ್ಷಿಕ ಯೋಜನೆ 5 ವರ್ಷಕ್ಕೋ 10 ವರ್ಷಕ್ಕೋ ಅಥವಾ ಮುಂದೆ ಯಾವತ್ತೋ ಅನುಕೂಲ ಆಗಲಿ ಅಂತ ಮಾಡ್ತಕ್ಕಂತಹ ಯೋಜನೆಗಳೇನಿದೆ ಅದು ಸ್ವಲ್ಪ ನಿಮಗೆ ಈ ಗ್ರಹಣದ ನಿಮಿತ್ತವಾಗಿ ತೊಂದರೆಯನ್ನು ಮಾಡ್ತಕ್ಕಂಥದ್ದು. ದಾಂಪತ್ಯ ವಿರಸ, ಇದು ಗ್ರಹಗತಿಯಲ್ಲೂ ಕೂಡ ಹಾಗೇ ಇದೆ. ನಿಮ್ಮ ಜಾತಕವನ್ನು ಒಂದು ಸಾರಿ ಸರಿಯಾಗಿ ತೋರಿಸ್ಕೊಂಡ್ರೆ ಈ ದಂಪತಿಗಳಲ್ಲಿರ್ತಕ್ಕಂತಹ ವಿರಸ ಸ್ವಲ್ಪ ಮಟ್ಟಿಗಾರು ಪರಿಹಾರದಿಂದ ದೂರ ಆಗಬಹುದು ಅನ್ನುವಂಥದ್ದಾಗತ್ತೆ. ಯಾರನ್ನೂ ಕೂಡ ನಮ್ಮದೇ ಇರತಕ್ಕಂತಹ ಮಾನಸಿಕ ಸ್ಥಿತಿ, ಎಲ್ಲರ ಮೇಲೂ ಕೂಡ ಅನುಮಾನ, ಪ್ರತಿಯೊಂದು ವಿಷಯವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥದ್ದು. ಹಾಗಾದಾಗ ಕೆಲಸ ಆಗು ಅಂದರೆ ಎಲ್ಲಾಗತ್ತೆ ಅದನ್ನು ಗಮನಿಸ್ಕೊಳ್ಳಿ. ನಾನೇ ಅನ್ನುವಂಥದ್ದು ಬಹಳ ಪ್ರಬಲವಾಗಿರುತ್ತೆ. ನಾನು ಅನ್ನುವಂಥದ್ದು ಇರಬೇಕು, ಇಲ್ಲದೇ ಇದ್ದರೆ ಜೀವಿಸೋದು ಕಷ್ಟ ಆಗುತ್ತೆ. ನಾನೇ ಆಗಿಬಿಟ್ರೆ ಆವಾಗಲೂ ಕೂಡ ಜೀವಿಸೋದು ಕಷ್ಟ ಆಗುತ್ತೆ. ಯಾವುದು ಆಯ್ಕೆ ಅದು ನಿಮಗೆ ಬಿಟ್ಟದ್ದು. ತುಲಾರಾಶಿ. ತುಲಾರಾಶಿಯವರಿಗೆ ಈ ಗ್ರಹಣ ನಿಮಿತ್ತವಾಗಿ ಮಾನಸಿಕವಾದಂತಹ ಒತ್ತಡ ತುಂಬ ಇರುವಂಥದ್ದು. ಜೊತೆಗೆ ವೃತ್ತಿ ಅಥವಾ ಉದ್ಯೋಗ, ನೌಕರಿಯಲ್ಲಿ ಜಟಿಲವಾದಂತಹ ಸಮಸ್ಯೆ. ಮುಂದೆ ಬರ್ತಾ ಇರತಕ್ಕಂತಹ ದೀಪಾವಳಿ ಅಮಾವಾಸ್ಯೆಯೂ ಕೂಡ ಅದರ ಪ್ರಭಾವ ಪರಿಣಾಮವನ್ನು ಬೀರಿದಾಗ ಜೀವಕ್ಕೆ ಕುತ್ತು ಬರತಕ್ಕಂತಹ ಸಾಧ್ಯತೆಗಳು ಅಥವಾ ಯಾವುದೋ ಗಂಡಾಂತರಗಳು ಅಥವಾ ಇನ್ಯಾವುದೋ ದೊಡ್ಡ ಸಮಸ್ಯೆಗಳು ಅದನ್ನು ಬಗೆಹರಿಸಲಿಕ್ಕೆ ಸಾಧ್ಯವೇ ಇಲ್ಲವೇನೋ ಅನ್ನುವಂತಹ ಒಂದು ಭಯ, ಆತಂಕ ಮನಸ್ಸಿನಲ್ಲಿ ಮೂಡುವಂಥದ್ದಾಗತ್ತೆ. ತುಂಬ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು. ಶುಕ್ರನ ಮನೆ, ಶುಕ್ರ ರವಿಗೆ ಶತ್ರು ಆಗ್ತಾನೆ. ಹಾಗಾಗಿ ವಿರುದ್ಧವಾದಂತಹ ಫಲಗಳನ್ನೇ ಆ ರವಿ ಕೊಡಬೇಕಾದಂಥದ್ದಿರುತ್ತೆ. ಆದಾಯ ಇದೆ, ಹಣ ಇದೆ,
ದುಂದುವೆಚ್ಚವನ್ನು ಮಾಡ್ತೀರಿ, ಸಂಬಂಧ ಪಡದೇ ಇರತಕ್ಕಂಥದ್ದಕ್ಕೆ ಹಣ ಹೆಚ್ಚು ಖರ್ಚಾಗತ್ತೆ. ಇವೆಲ್ಲವನ್ನು ಗಮನಿಸಿಕೊಂಡು ಆದಷ್ಟು ಸರಿಯಾದಂತಹ ರೀತಿಯಲ್ಲಿ ಇರತಕ್ಕಂಥದ್ದು ಬಹಳ ಒಳ್ಳೆಯದಾಗುತ್ತೆ. ಗುರುಜಿ, ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಆರ್ಥಿಕವಾಗಿ ಅನುಕೂಲ ಇರತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಏನು ಬದಲಾವಣೆ ಆಗೋದಿಲ್ಲ, ಏನು ತೊಂದರೆಗಳು ಆಗೋದಿಲ್ಲ. ಅವರವರ ಯೋಗ್ಯತಾನುಸಾರವಾದಂತಹ ಹಣಕಾಸಿನ ವ್ಯವಸ್ಥೆ ಆಗುವಂಥದ್ದಾಗುತ್ತೆ. ಕುಟುಂಬದಲ್ಲಿ ಮಾತ್ರ ಗಲಾಟೆಯನ್ನು ಮಾಡ್ಕೊಳ್ತೀರಿ, ಜಗಳಗಳಾಗತ್ತೆ. ಯಾವ ವಿಷಯಕ್ಕೆ ಅಂತ ಕೇಳಿದರೆ ಅದಕ್ಕೆ ಉತ್ತರ ಸಿಕ್ಕೋದಿಲ್ಲ. ಬೇಡದೇ ಇರುವಂತಹ ವಿಷಯಗಳಿಗೆ, ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆಗಳು ಆಗ್ತಕ್ಕಂಥದ್ದಾಗುತ್ತೆ. ಪರಸ್ಪರ ಯಾರನ್ನೂ ಕೂಡ ಒಪ್ಕೊಳ್ಳೋದಿಲ್ಲ. ನಾನು ಹೇಳಿದ್ದೇ ಸರಿ ಅಂತ ಹೇಳಿ ವಾದಗಳು. ಆಗ ಯಾರಾದರೂ ಒಬ್ಬರು ಸೋತ್ರೆ ಅಲ್ಲಿ ವಿರಾಮ ಸಿಕ್ಕತ್ತೆ. ಇಬ್ಬರೂ ಸೋಲ್ದೇ ಹೋಗ್ಬಿಟ್ರೆ ವಿರಾಮ ಎಲ್ಲಿ? ಅದು ತಾರಕಕ್ಕೆ ಏರ್ತಕ್ಕಂಥದ್ದಾಗುತ್ತೆ. ಅಪನಂಬಿಕೆ ಹೆಚ್ಚಾಗ್ತಕ್ಕಂಥದ್ದು, ಬೇರೆಯವರನ್ನ ನಂಬದೇ ಇರತಕ್ಕಂಥದ್ದು. ಏನು ಕೆಲಸ ಮಾಡಿದ್ರು, ಏನು ಮಾತಾಡಿದ್ರು ಅದರ ಹಿಂದೆ ಇನ್ನೇನೋ ಇದೆ ಅಂತ ಹೇಳಿ ಹುಡುಕುವಂತಹ ಕೆಲಸ. ಒಬ್ಬರೇ ಕೂತ್ಕೊಂಡು ಸಂಕಟ ಪಡುವಂಥದ್ದು, ಯಾರಿಗೂ ಹೇಳ್ಕೊಳಕ್ಕಾಗೋದಿಲ್ಲ, ಅನುಭವಿಸೋದು ಕಷ್ಟ. ಈ ಪರಿಸ್ಥಿತಿಯನ್ನು ತಲುಪ್ತೀರಿ ಅಂತಕ್ಕಂಥದ್ದು. ಗುರುಜಿ, ಧನಸ್ಸು ರಾಶಿ. ಧನುಸ್ಸು ರಾಶಿಯವರು ದೂರದ ಸಂಬಂಧಿಕರ ಜೊತೆಯಲ್ಲಿ ಇಲ್ಲದೇ ಇರತಕ್ಕಂತಹ ವಿಶ್ವಾಸ. ಎಷ್ಟು ದಿವಸ ಅವರು ಎಲ್ಲೋ ಹೋಗಿದ್ರು ಅನ್ನೋದನ್ನು ಪ್ರಶ್ನೆ ಮಾಡ್ಕೊಳ್ಳಿ. ಈಗ ಹೇಗೆ ಅಷ್ಟೊಂದು ವಿಶ್ವಾಸ ಅವರಲ್ಲಿ ಬಂತು? ಅದು ನಿಮ್ಮ ಆಪತ್ತಿಗೆ ಅಥವಾ ನಿಮ್ಮ ಅವನತಿಗೆ ಕಾರಣ ಆಗ್ತಕ್ಕಂಥದ್ದಾಗತ್ತೆ. ಪಿತ್ರಾರ್ಜಿತವಾದಂತಹ ವಿಚಾರಕ್ಕೆ ಸಮಸ್ಯೆ ಮಾಡ್ಕೊಳ್ತೀರಿ. ತಂದೆ ಅಥವಾ ತಾಯಿಯ ಆಸ್ತಿಯೋ, ಹಣವೋ, ಒಡವೆಯೋ, ವಸ್ತ್ರವೋ ಇದಕ್ಕೆ ಗಲಾಟೆಯನ್ನು ಮಾಡ್ಕೊಳ್ತೀರಿ. ಅದು ಬಗೆಹರಿಯೋದಿಲ್ಲ, ಗಲಾಟೆ ಮಾತ್ರ ಆಗುತ್ತೆ. ಅದು ಪ್ರಯೋಜನಕ್ಕೆ ಬಂತಾ ಅನ್ನುವಂಥದ್ದಾಗುತ್ತೆ. ಕೆಲಸ ಕಾರ್ಯಗಳು ತುಂಬ ವಿಳಂಬವಾಗ್ತಕ್ಕಂಥದ್ದು, ತುಂಬ ಸೋಮಾರಿತನ, ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು, ಇದೆಲ್ಲ ಹೆಚ್ಚಿನ ಕಾಟವಾಗಿ ನಿಮಗೆ ತೊಂದರೆಯನ್ನು ಕೊಡುತ್ತೆ. ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಮನಸ್ಸಿರೋದಿಲ್ಲ. ಯಾವುದೋ ಜಟಿಲವಾದಂತಹ ಸಮಸ್ಯೆ ಬಂತು, ನಮಗೆ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಾದಾಗ ಬುದ್ಧಿವಂತರಾದವರು ಕಾನೂನಿನ ಮೊರೆ ಹೋಗ್ತಾರೆ. ನಿಮಗೆ ಅದಕ್ಕೆ ಮನಸ್ಸಿರೋದಿಲ್ಲ. ಯಾರೋ ಬಂದು ನನಗೆ ಬರಬೇಕಾದ್ದನ್ನು ತಂದುಕೊಡ್ಲಿ ಅನ್ನುವಂತಹ ಭಾವನೆ. ಬೇರೆಯವರಿಗೆ ಯಾಕೆ ಆ ಒಂದು ಆಸ್ತೆ ಇರುತ್ತೆ ಹೇಳಿ? ನಿಮ್ಮ ಪ್ರಯತ್ನವನ್ನು ನೀವು ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನುವಂಥದ್ದು. ಕೇವಲ ಮಾತು ಅಷ್ಟೇ, ತಪೋಭಂಗ ಯಾವುದನ್ನು ಕೂಡ ಪೂರ್ಣ ಕೊನೆ ಮುಟ್ಟಿಸ್ತಕ್ಕಂತಹ ಒಂದು ಮನಸ್ಥಿತಿ ನಿಮ್ಮದಾಗಿರೋದಿಲ್ಲ. ಆದ್ದರಿಂದ ನಿಮ್ಮ ಪ್ರಯತ್ನ ಸಫಲ ಆಗಬೇಕು ಅಂತಾದರೆ ಸೋಮಾರಿತನವನ್ನು, ಆಲಸ್ಯವನ್ನು ದೂರ ಮಾಡಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಫಲವನ್ನು ನಿರೀಕ್ಷೆ ಮಾಡಿ. ಮಕರ ರಾಶಿ. ಮಕರ ರಾಶಿಯವರು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಜೊತೆಗೆ ಆಸ್ತಿಯ ವಿಚಾರದಲ್ಲಿ ತುಂಬ ಗಾಂಭೀರ್ಯವಾಗಿ ಚಿಂತನೆಯನ್ನು ನಡೆಸಬೇಕು. ಕೈಗೆ ಧಕ್ಕಿದಂತಹ ಆಸ್ತಿ ಏನೋ ಕಾರಣಾಂತರದಿಂದ ವ್ಯತ್ಯಾಸ ಆಗುವಂತಹ ಸೂಚನೆಗಳು ಹೆಚ್ಚಾಗಿರುವಂಥದ್ದು. ಹಣ ಇದೆ ಅಂತಕ್ಕಂತಹ ಭ್ರಾಂತಿಯಿಂದ ಏನು ಮಾಡಬಾರ್ದೋ ಆ ಕೆಲಸಗಳಿಗೆಲ್ಲ ಕೈ ಹಾಕುವ ಮನಸ್ಥಿತಿ ಬರುತ್ತೆ. ಆದರೆ ಮನಸ್ಸನ್ನು ಮಾಡಿ ಕಾರ್ಯರೂಪಕ್ಕೆ ತರುವ ಮೊದಲು ಒಂದು ಸಾರಿ ಯೋಚನೆ ಮಾಡಿದರೆ ಆ ರೀತಿಯ ಕೆಟ್ಟ ನಿರ್ಧಾರಗಳಿಂದ ಒಂದು ಹೆಜ್ಜೆಯನ್ನು ಹಿಂದಕ್ಕಿಟ್ಟರೆ ನಿಮಗೆ ಖಂಡಿತವಾಗಿ ಅನುಕೂಲ ಆಗ್ತಕ್ಕಂಥದ್ದು. ದಾಂಪತ್ಯದಲ್ಲಿ ವಿರಸಗಳೇ ಹೆಚ್ಚು. ಒಬ್ಬೊಬ್ಬರು ಮಾತಾಡದೇ ಇರತಕ್ಕಂತಹ ಸ್ಥಿತಿಯನ್ನು ತಲುಪ್ತೀರಿ. ವೃತ್ತಿ ಅಥವಾ ಉದ್ಯೋಗದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಮಾಡಿಕೊಳ್ತೀರಿ. ಹಿಂದಿನಿಂದ ಎಷ್ಟೋ ದಿವಸಗಳಿಂದ ನೀವು ಕಾಪಾಡಿಕೊಂಡು ಬಂದಂತಹ ಗೌರವ ಕೆಲವೇ ಕ್ಷಣಗಳಲ್ಲಿ ಅಥವಾ ಸಣ್ಣ ಪುಟ್ಟ ವಿಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗ್ತಕ್ಕಂಥದ್ದಿದೆ. ತಾತ್ಕಾಲಿಕವಾದಂತಹ ಯಾವ ತೀರ್ಮಾನ ಇದೆ ಅದು ನಿಮಗೆ ಆ ಕ್ಷಣಕ್ಕೆ ಸಂತೋಷವನ್ನು ಕೊಡುತ್ತಷ್ಟೇ ಹೊರತು ಶಾಶ್ವತವಾದಂತಹ ಸಂತೋಷಕ್ಕೆ ಅದು ಕಾರಣ ಅಲ್ಲ ಅನ್ನುವಂಥದ್ದು ಗೊತ್ತಾಗಲಿ. ಶುಭವಾಗಲಿ. ಕುಂಭರಾಶಿ. ಕುಂಭರಾಶಿಯವರಿಗೂ ಕೂಡ ವೃತ್ತಿ ಅಥವಾ ಉದ್ಯೋಗದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ. ಅದರಲ್ಲೂ ಕೂಡ ಈ ಸಹಕಾರಿ ಉದ್ಯೋಗವನ್ನು ಮಾಡ್ತಕ್ಕಂಥವರಿಗೆ, ಆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗ ಹೋಗುತ್ತೆ, ಕೆಲಸ ಹೋಗುತ್ತೆ ಅನ್ನುವಂತಹ ಭಯ ಹೆಚ್ಚಾಗಿಯೇ ಕಾಡುವಂಥದ್ದಿರುತ್ತೆ. ತಾತ್ಕಾಲಿಕವಾಗಿ ಕೆಲವು ಅಡಚಣೆಗಳು ಬರುತ್ತೆ. ಅದನ್ನು ಆ ಕ್ಷಣದಲ್ಲಿ ಧೈರ್ಯದಿಂದ ಎದುರಿಸಿಬಿಟ್ರೆ ಮುಂದಕ್ಕೆ ಹೋಗಲಿಕ್ಕೆ ಅವಕಾಶಗಳಾಗತ್ತೆ. ಹೆದರಿ ಸುಮ್ಮನೆ ಕೂತ್ರೆ ಮುಂದಿನ ಕಾರ್ಯಕ್ಕೂ ಕೂಡ ಅದು ತೊಂದರೆಯನ್ನು ಮಾಡುವಂಥದ್ದಾಗತ್ತೆ. ಸ್ನೇಹಿತರ ಸಂಬಂಧ ಸರಿಯಾಗಿರೋದಿಲ್ಲ. ಸ್ನೇಹಿತರ ಜೊತೆಯಲ್ಲಿ ಗಲಾಟೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಬೇರೆಯವರಿಗೆ ಒಂದಷ್ಟು ತೊಂದರೆಯನ್ನು ಕೊಡ್ತಕ್ಕಂತಹ ಮನಸ್ಥಿತಿ ಬರುತ್ತೆ. ನಾನು ಚೆನ್ನಾಗಿಲ್ಲ, ಅವರ್ಯಾಕೆ ಚೆನ್ನಾಗಿರಬೇಕು ಅನ್ನುವಂತಹ ಕೆಟ್ಟ ಆಲೋಚನೆ ಬರುತ್ತೆ. ಇದು ದೊಡ್ಡದಾದಂತಹ ತಪ್ಪು. ನಾನು ಚೆನ್ನಾಗಿಲ್ವಾ, ಅದನ್ನು ಸರಿಪಡಿಸ್ಕೊಳ್ಬೇಕು. ಬೇರೆಯವರಿಗೆ ತೊಂದರೆಯನ್ನು ಮಾಡಬಾರ್ದು ಅಂತಕ್ಕಂಥದ್ದು ಸಾತ್ವಿಕವಾದಂತಹ ಎಚ್ಚರಿಕೆ. ಶುಭವಾಗಲಿ. ಗುರುಜಿ, ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಕೌಟುಂಬಿಕವಾದಂತಹ ಸಮಾಧಾನ ಜೀವನದಲ್ಲಿ ಅತಿ ಮುಖ್ಯವಾಗಿ ಬೇಕಾದಂಥದ್ದು ಇದು.
ಯಾಕೆ ಅಂತಂದರೆ ನಾವು ಮನೆಗೆ ಬಂದ ತಕ್ಷಣ ಅಥವಾ ಮನೆಯಲ್ಲಿರುವಾಗ ನಮಗೆಲ್ಲವೂ ಕೂಡ ಸಮಾಧಾನಕರವಾಗಿದೆ ಅಂದುಬಿಟ್ರೆ ನಾವು ಏನನ್ನು ಬೇಕಾದರೂ ಕೂಡ ಜಯಿಸಬಹುದು ಅನ್ನುವಂತಹ ಧೈರ್ಯ ಬರುತ್ತೆ. ಎರಡನೇದು, ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಗಳಾಗ್ತೀರಿ. ಅಂದರೆ ಭಗವಂತನ ಚಿಂತನೆ, ಆಸ್ತಿಕತೆ, ಪೂರ್ವಜನ್ಮ, ಪುನರ್ಜನ್ಮ, ಅಧ್ಯಾತ್ಮ ಇತ್ಯಾದಿ ವಿಚಾರಗಳಲ್ಲಿ ಒಂದಷ್ಟು ವಿಷಯವನ್ನು ತಿಳ್ಕೊಳ್ಬೇಕು, ಅದರ ಬಗ್ಗೆ ನಂಬಿಕೆಯನ್ನು ಇಟ್ಕೊಳ್ಬೇಕು. ಯಾವುದೋ ಒಂದು ದಿವ್ಯ ಶಕ್ತಿ ಈ ಜಗತ್ತನ್ನು ನಡೆಸ್ತಾ ಇದೆ, ಆ ಚೇತನ ಇಲ್ಲದೆ ಹೋಗಿಬಿಟ್ರೆ ಏನೂ ಇಲ್ಲ ಅನ್ನುವಂಥದ್ದೆಲ್ಲ ನಿಮ್ಮ ಮನಸ್ಸಿಗೆ ಬರುವಂಥದ್ದು. ಅದು ಬಹಳ ಆಲೋಚನೆ ಒಳ್ಳೆಯದಾಗಿರುತ್ತೆ. ಆದರೆ ಗ್ರಹಣ ನಿಮಿತ್ತದಿಂದ ಬರ್ತಾ ಇದೆ ಅನ್ನುವಂಥದ್ದು ವಿಶೇಷ ಏನಲ್ಲ, ಅದು ಯಾವಾಗಲೂ ಕೂಡ ನಿಮ್ಮಲ್ಲಿ ಇರಬೇಕಾದಂಥದ್ದು. ಮಾನಸಿಕವಾದಂತಹ ಭಯ, ಆತಂಕ ಹೆಚ್ಚಾಗುತ್ತೆ. ಈ ಭಯದಿಂದ ದೇವರನ್ನು ನಂಬತಕ್ಕಂಥದ್ದು ಇದೆಯಲ್ಲ, ಅದು ಸರ್ವಥೇಪಿ ಒಳ್ಳೆಯದಲ್ಲ. ನಾವು ಭಕ್ತಿಯಿಂದ ನಂಬಿ ಅದನ್ನು ಆಚರಣೆಗೆ ತರಬೇಕಾದಂಥದ್ದು. ಹೆದರಿಕೆಯಿಂದ ಗುರು ಹಿರಿಯರಲ್ಲಿ ಭಕ್ತಿ, ಅವರೆಲ್ಲಾದರೂ ಶಾಪ ಕೊಟ್ಬಿಟ್ರೆ ಈ ಭಯ ಇರಬಾರ್ದು ಅಂತಕ್ಕಂಥದ್ದು. ಅತಿಯಾದಂತಹ ಕೋಪ ನಿಮ್ಮನ್ನು ಈ ರೀತಿ ಬದಲಾವಣೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಇದೆಲ್ಲವನ್ನು ಸರಿಯಾದಂತಹ ರೀತಿಯಲ್ಲಿ ಗಮನಿಸಿಕೊಂಡು ಸರಿಯಾದಂತಹ ಮಾರ್ಗದಲ್ಲಿ ಹೋದರೆ ಶುಭ ಇದೆ. ಗುರುಜಿ, ರಾಶಿಗಳ ಮೇಲೆ ಸೂರ್ಯಗ್ರಹಣ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರೆ ಇದಕ್ಕಿರುವಂತಹ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ನೋಡಿ, ಸೂರ್ಯಗ್ರಹಣದಲ್ಲಿ ಪರಿಹಾರ ಅಂತಂದರೆ ಮುಖ್ಯವಾಗಿ ನಮಗೆ ಗೋಚರ ಇಲ್ಲದೆ ಇರೋದ್ರಿಂದ ನಾವು ನಿರ್ದಿಷ್ಟವಾದಂತಹ ರಾಶಿಯನ್ನು ಅಥವಾ ಇನ್ಯಾವುದೋ ನಕ್ಷತ್ರವನ್ನು ಹೇಳೋದಕ್ಕಿಂತಲೂ ಹೆಚ್ಚಾಗಿ ಸಾಮೂಹಿಕವಾಗಿ ಎಲ್ಲ ರಾಶಿಯವರು ಕೂಡ ನಿಮ್ಮ ಆರೋಗ್ಯ, ವ್ಯವಹಾರ, ಉದ್ಯೋಗ, ವಿದ್ಯಾಭ್ಯಾಸ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಸಂಕಲ್ಪ ಮಾಡಿದಂತಹ ಧರ್ಮ ಕಾರ್ಯಗಳೇನಿದೆ ಅದೆಲ್ಲದರಲ್ಲೂ ಕೂಡ ಜಯಪ್ರದವಾಗಲಿ ಅನ್ನುವಂತಹ ಭಾವನೆಯಿಂದ ನಾವು ಸೂರ್ಯನಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಮತ್ತು ಸೂರ್ಯನಿಗೆ ಸಂಬಂಧಿಯಾದಂತಹ ಆದಿತ್ಯ ಹೃದಯವನ್ನು ಪಾರಾಯಣ ಮಾಡುವಂಥದ್ದು, ಅಥವಾ ನಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ಅದನ್ನು ಕೇಳುವಂಥದ್ದು. ಶಾಸ್ತ್ರವೇ ಹೇಳುತ್ತೆ, ಶ್ರುತಂ ಹರತಿ ಪಾಪಾನಿ ತಥಾರೋಗ್ಯಂ ಪ್ರಯಚ್ಛತಿ ಅಂತ. ನಾವು ಮಂತ್ರವನ್ನು ಪಠನೆ ಮಾಡೋದ್ರಿಂದ ಏನು ಫಲ ಸಿಕ್ಕುತ್ತೋ ಅದನ್ನು ಕೇಳೋದ್ರಿಂದಲೂ ಕೂಡ ಅಷ್ಟೇ ಫಲ ಸಿಕ್ಕತ್ತೆ. ಆದರೆ ಶುದ್ಧವಾದ ಮನಸ್ಸಿರಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಅಂತಹ ಶುದ್ಧ ಮನಸ್ಕರಾಗಿ ಆದಿತ್ಯ ಹೃದಯವನ್ನು ಕೇಳಿ, ನಮಗೆ ಅದೂ ಕೂಡ ಗೊತ್ತಿಲ್ಲ, ಅದನ್ನೂ ಕೇಳಿಸ್ಕೊಳ್ಳುವಷ್ಟು ವ್ಯವಧಾನ ಇಲ್ಲ ಅಂತಂದರೆ ಸೂರ್ಯಾಯ ನಮಃ ಅಂತ ಹೇಳಿ ನೀವು ಕೈ ಮುಗಿಯುವಂಥದ್ದು ಒಳ್ಳೆಯದು. ಇಲ್ಲಪ್ಪ ನಮಗೆ ಅದನ್ನೂ ಹೇಳೋಕ್ಕೂ ಬರಲ್ಲ, ಅದು ಸಂಸ್ಕೃತ ಪದ ಅನ್ನುವಷ್ಟು ಕನಿಷ್ಠ ಇದ್ದರೆ ಸೂರ್ಯನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿ ಅಥವಾ ಸೂರ್ಯನ ದರ್ಶನವನ್ನು ಮಾಡಿ ನಿಮಗೆ ಯಾವ ಫಲ ಸಿಕ್ಕಬೇಕೋ ಅದು ಖಂಡಿತವಾಗಿ ಸಿಕ್ಕುವಂಥದ್ದು. ನಿಮ್ಮ ಶ್ರದ್ಧಾಭಕ್ತಿ ಇಲ್ಲಿ ಮುಖ್ಯವಾಗಿ ಕೆಲಸ ಮಾಡಬೇಕಾದಂಥದ್ದು. ಶುಭವಾಗಲಿ. ಗುರುಜಿ, ಇವತ್ತಿನ ನಮ್ಮ ಸೂರ್ಯಗ್ರಹಣದ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿ ಗ್ರಹಣದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಸರ್ವೇ ಜನಾಃ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಸೆಪ್ಟೆಂಬರ್ 21ನೇ ತಾರೀಕು ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಆದರೆ ನಮ್ಮ ಭಾರತಕ್ಕೆ ಇದು ಗೋಚರವಾಗ್ತಿಲ್ಲ. ಗೋಚರವಾಗದೇ ಇದ್ರೂ ಕೂಡ ಪದ್ಧತಿಗಳನ್ನ ಅನುಸರಿಸಬೇಕು. ಜೊತೆಗೆ ಈ ಸೂರ್ಯಗ್ರಹಣದ ಪ್ರಭಾವ ರಾಶಿಗಳ ಮೇಲೆ ಯಾವ ರೀತಿ ಬೀರುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡ್ರಿ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.